ಹರೇ ಕೃಷ್ಣ. ಎಲ್ರಿಗೂ ಇವತ್ತಿನ ಕ್ಲಾಸಿಗೆ ಸ್ವಾಗತ. ಪ್ರಾರ್ಥನೆ ಮುಖಾಂತರ ನಮ್ಮ ಕ್ಲಾಸನ್ನು ನಾವು ಪ್ರಾರಂಭ ಮಾಡುವ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನನ್ನ ವಾಯ್ಸು ಕೇಳಿಸ್ತಾ ಇದೆ ಅನ್ಕೊಂಡಿದ್ದೇನೆ. ಓಕೆ. ಸೊ ಹಿಂದಿನ ಸೆಷನ್ ಅಲ್ಲಿ ನಾವು 2ನೇ ಅಧ್ಯಾಯ ಶ್ಲೋಕ 12ವರೆಗೂ ನೋಡಿದ್ದೇವೆ. ನಾನು ಸ್ಕ್ರೀನ್ ಶೇರ್ ಮಾಡಿದ್ದೇನೆ. ನಾನು ಭಗವದ್ಗೀತಾ 2ನೇ ಅಧ್ಯಾಯ ಶ್ಲೋಕ ನಂಬರ್ 12. ಸೊ ಇಲ್ಲಿಂದ ಇವತ್ತಿನ ಕ್ಲಾಸ್ ಅನ್ನು ನಾವು ಮುಂದುವರಿಸುವ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಂ ಅತಃ ಪರಂ. ಇದರ ಅನುವಾದ: ನಾನು ಇರಲಿಲ್ಲ ಎನ್ನುವ ಕಾಲವೇ ಇರಲಿಲ್ಲ, ನೀನು ಈ ರಾಜರು ಇರದಿದ್ದ ಕಾಲವೇ ಇರಲಿಲ್ಲ, ಭವಿಷ್ಯದಲ್ಲಿಯೂ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದೇ ಇಲ್ಲ. ಸೊ ಈ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರೋದು, ಹಿಂದೆ ಅಂದ್ರೆ ಭೂತಕಾಲದಲ್ಲಿಯೂ ನಾನು, ನೀನು ಮತ್ತೆ ಈ ಎಲ್ಲ ರಾಜರು, ಸೊ ಭೂತಕಾಲದಲ್ಲೂ ನಾವು ಅಸ್ತಿತ್ವದಲ್ಲಿ ಇದ್ದೆವು. ಆಮೇಲೆ ಈಗ ಕೂಡ ನಾವೆಲ್ಲ ಅಸ್ತಿತ್ವದಲ್ಲಿ ಇದ್ದೇವೆ, ನಾನು, ನೀನು ಮತ್ತೆ ಈ ರಾಜರೆಲ್ಲರೂ. ಆಮೇಲೆ ಭವಿಷ್ಯದಲ್ಲಿಯೂ ಕೂಡ ನಾನು, ನೀನು ಮತ್ತೆ ಇಲ್ಲಿ ನೆರೆದಿರುವಂತ ಎಲ್ಲರೂ, ಅವರು ಕೂಡ ಅಸ್ತಿತ್ವದಲ್ಲಿ ಇದ್ದೇ ಇರುತ್ತೇವೆ. ಸೊ ಇದು ಇಲ್ಲಿ ಇದರ ಅರ್ಥ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೆ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಂ ಅತಃ ಪರಂ. ನಾನು ಇರಲಿಲ್ಲ ಎನ್ನುವ ಕಾಲವೇ ಇರಲಿಲ್ಲ ಅಂದ್ರೆ ಯಾವಾಗ್ಲೂ ನಾನು ಇದ್ದೇ ಇದ್ದೇನೆ ಅಂತೇಳಿ ಇದು ಕೃಷ್ಣ ತನ್ನ ಬಗ್ಗೆ ಹೇಳ್ತಾ ಇರೋದು. ಅಂದ್ರೆ ಭೂತಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ ಮತ್ತು ಭವಿಷ್ಯ ಕಾಲದಲ್ಲಿ, 3 ಕಾಲದಲ್ಲಿಯೂ ಯಾವಾಗಲೂ ನಾನು ಪ್ರೆಸೆಂಟ್ ಆಗಿರ್ತೇನೆ. ಅದೇ ತರ ನೀನು ಕೂಡ ಮತ್ತೆ ಈ ರಾಜರು ಕೂಡ ಅವರು ಇರದಿದ್ದ ಕಾಲವೇ ಇರಲಿಲ್ಲ. ಅಂದ್ರೆ ಹಿಂದೆ ಕೂಡ ನೀವಿದ್ದೀರಿ, ಈಗಲೂ ಕೂಡ ನೀವಿದ್ದೀರಾ, ಇನ್ನು ಮುಂದೆ ಕೂಡ ನೀವಿರುತ್ತೀರಾ. ಸೊ ಕೃಷ್ಣ ಇದು ಹೇಳ್ತಾ ಇರೋದು ಆತ್ಮದ ಶಾಶ್ವತತೆಯ ಬಗ್ಗೆ ಅರ್ಜುನನಿಗೆ ಮನವರಿಕೆ ಮಾಡಿಸ್ಲಿಕ್ಕೆ ಇದೊಂದು ಉದಾಹರಣೆಯಿಂದ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರೋದು. ಭಾವಾರ್ಥವನ್ನು ನೋಡುವ. ವೇದಗಳಲ್ಲಿ ಕಠೋಪನಿಷತ್ತು ಮತ್ತು ಶ್ವೇತಾಶ್ವತರ ಉಪನಿಷತ್ತುಗಳಲ್ಲಿ ದೇವೋತ್ತಮ ಪರಮಪುರುಷನ ಅಸಂಖ್ಯಾತ ಜೀವಿಗಳನ್ನು ಪಾಲಿಸುವವನು ಎಂದು ಹೇಳಿದೆ. ಅವರ ವೈಯಕ್ತಿಕ ಕರ್ಮ ಮತ್ತು ಕರ್ಮ ಫಲಾನುಸಾರವಾಗಿ ಅವುಗಳನ್ನು ಪಾಲಿಸುತ್ತಾನೆ. ದೇವೋತ್ತಮ ಪರಮಪುರುಷನು ತನ್ನ ಸ್ವಾಂಶದಿಂದ ಪ್ರತಿಯೊಂದು ಜೀವ ಹೃದಯದಲ್ಲಿ ಪ್ರಜ್ಞಾಪೂರ್ಣವಾಗಿ ವಾಸಿಸುತ್ತಾನೆ. ಅತಿ ಸಾತ್ವಿಕರು ಮಾತ್ರ ಒಳಗೂ ಹೊರಗೂ ಒಬ್ಬನೇ ಪರಮ ಪ್ರಭುವನ್ನು ಕಾಣಬಲ್ಲರು. ಅವರು ಮಾತ್ರ ಪರಿಪೂರ್ಣ ಮತ್ತು ನಿತ್ಯ ಶಾಂತಿಯನ್ನು ಪಡೆಯಬಲ್ಲರು. ಸೊ ಇದು ಕಠೋಪನಿಷತ್ತು, ಅದರಲ್ಲಿ ಹೇಳಿರುವಂತ ಒಂದು ಶ್ಲೋಕ ಇದು. ಸೊ ಇದರ ಅನುವಾದವನ್ನು ಪ್ರಭುಪಾದರಲ್ಲಿ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹುನಾಂ ಯೋ ವಿದಧಾತಿ ಕಾಮಾನ್ ತಮ್ ಆತ್ಮಸ್ಥಂ ಏನು ಪಶ್ಯಂತಿ ಧೀರಾ ತೇಷಾಂ ಶಾಂತಿ ಶಾಶ್ವತಿ ನೇತರೇಷಾಂ. ಸೊ ಇದರದ್ದು ಅರ್ಥ ಆಲ್ರೆಡಿ ಮೇಲ್ಗಡೆ ನಾವು ನೋಡಿದ್ದೇವೆ, ಅದನ್ನು ನಾವು ಇನ್ನು ಸ್ವಲ್ಪ ಡೀಟೇಲ್ ಆಗಿ ತಿಳಿದುಕೊಳ್ಳುವ. ನಿತ್ಯಾನಾಂ ಅಂದ್ರೆ ತುಂಬಾ ನಿತ್ಯವಾಗಿರುವಂತ ಆತ್ಮಗಳಿದೆ, ಆದ್ರೆ ಅದರಲ್ಲಿ ಒಬ್ಬ ವಿಶೇಷವಾಗಿದ್ದಾನೆ. ನಿತ್ಯಾನಾಂ ಚೇತನಾನಾಂ. ಸೊ ಅದೆಲ್ಲ ಆತ್ಮಗಳಿಗೆ ಏನಿದೆ, ಚೇತನ ಇದೆ. ಸೊ ಆ ಚೇತನ ಇರುವಂತ ಎಲ್ಲಾ ಆತ್ಮಗಳಲ್ಲಿ ಒಬ್ಬ ವ್ಯಕ್ತಿ ವಿಶೇಷನಾಗಿದ್ದಾನೆ. ನಿತ್ಯಾನಾಂ ಚೇತನಾನಾಂ. ಸೊ ಆ ಒಬ್ಬ ವ್ಯಕ್ತಿಯ ವಿಶೇಷತೆ ಏನಂತಂದ್ರೆ ಏಕೋ ಬಹುನಾಂ ಯೋ ವಿದಧಾತಿ ಕಾಮಾನ್. ಆ ಏಕ ವ್ಯಕ್ತಿ ಏನಿದ್ದಾನೆ, ಈ ಬಹುವಾಗಿರುವಂತ ಎಷ್ಟು ಜೀವಾತ್ಮಗಳಿದೆ ಅವರೆಲ್ಲ ಏನು ಅವಶ್ಯಕತೆಗಳಿದೆ, ವಿದಧಾತಿ ಕಾಮಾನ್, ಸೊ ಅದನ್ನು ಅವನು ಪೂರೈಸ್ತಾ ಇದ್ದಾನೆ ಅಂತೇಳಿ.
ಸೊ ಆ ಒಬ್ಬ ಏಕ ಏನು ವಿಶೇಷವಾಗಿರುವಂತ ಆತ್ಮ ಇದೆ, ಅವನು ಭಗವಂತ. ಉಳಿದಿದ್ದೆಲ್ಲ ಜೀವಾತ್ಮಗಳಿಗೆ ಆ ಎಲ್ಲಾ ಜೀವಿಗಳನ್ನು ಪಾಲನೆ ಮಾಡುವಂತ ಶಕ್ತಿ ಇಲ್ಲ. ಆ ಭಗವಂತನಿಗೆ ಎಲ್ಲಾ ಜೀವಿಗಳನ್ನು ಪಾಲನೆ ಮಾಡುವಂತ ಶಕ್ತಿ ಇದೆ. ಸೊ ಭಗವಂತನಿಗೂ ಚೇತನೆ ಇದೆ, ಜೀವಾತ್ಮಗಳಿಗೂ ಚೇತನೆ ಇದೆ. ಸೊ ಭಗವಂತನು ನಿತ್ಯ, ಜೀವಾತ್ಮಗಳು ನಿತ್ಯ. ಆದರೆ ಅಂತರ ಏನಿದೆ? ಭಗವಂತನು ಎಲ್ಲಾ ಜೀವಾತ್ಮಗಳ ಪಾಲನೆಯನ್ನು ಮಾಡ್ತಾ ಇದ್ದಾನೆ, ಅವರ ಎಲ್ಲ ಆಸೆಗಳನ್ನು ಅವನು ಪೂರೈಸ್ತಾ ಇದ್ದಾನೆ. ಸೊ ಇದು ಜೀವಾತ್ಮ ಮತ್ತು ಭಗವಂತನಲ್ಲಿ ಇರುವಂತಹ ವ್ಯತ್ಯಾಸ. ಸೊ ಇಲ್ಲಿ ನೋಡಿರುವ ಹಾಗೆ ನಾವು ದೇವೋತ್ತಮ ಪರಮ ಪುರುಷನು ಅಸಂಖ್ಯಾತ ಜೀವಿಗಳನ್ನು ಪಾಲಿಸುವವನು ಎಂದು ಹೇಳಿದೆ. ಅವರ ವೈಯಕ್ತಿಕ ಕರ್ಮ ಮತ್ತು ಕರ್ಮ ಫಲಾನುಸಾರವಾಗಿ ಅವುಗಳನ್ನು ಪಾಲಿಸುತ್ತಾನೆ. ಸೊ ದೇವೋತ್ತಮ ಪರಮ ಪುರುಷನು ಜೀವಾತ್ಮಗಳನ್ನು, ವಿಶೇಷವಾಗಿ ಭೌತಿಕ ಸಂಸಾರದಲ್ಲಿರುವಂತಹ ಜೀವಾತ್ಮಗಳನ್ನು ಹೇಗೆ ಪಾಲಿಸ್ತಾ ಇದ್ದಾನೆ? ಅವರ ಕರ್ಮ ಮತ್ತು ಕರ್ಮ ಫಲಗಳಿಗೆ ಅನುಸಾರವಾಗಿ. ಈಗ ನಾವು ನೋಡ್ತೇವೆ, ಕೆಲವೊಬ್ರು ಶ್ರೀಮಂತರಾಗಿದ್ದಾರೆ, ಕೆಲವೊಬ್ರು ಬಡವರಾಗಿದ್ದಾರೆ, ಕೆಲವೊಬ್ರು ತುಂಬಾ ಸುಂದರವಾಗಿದ್ದಾರೆ, ಕೆಲವೊಬ್ರು ಅಷ್ಟು ಸುಂದರವಾಗಿರಲ್ಲ. ಸೊ ಕೆಲವರಿಗೆ ಹೆಚ್ಚು ಜ್ಞಾನ ವಿದ್ಯೆ ಇರುತ್ತೆ, ಕೆಲವರಿಗೆ ಅಷ್ಟು ಜ್ಞಾನ ವಿದ್ಯೆ ಇರಲ್ಲ. ಸೊ ಭಗವಂತನು ಎಲ್ರಿಗೂ ಇಂಪಾರ್ಷಿಯಲ್, ಅಂದ್ರೆ ಪಾರ್ಶಾಲಿಟಿ ಮಾಡಲ್ಲ. ಬಟ್ ಯಾಕೆ ಈ ತರ ನಮಗೆ ಭೇದ ಭಾವಗಳು ಕಾಣುತ್ತೆ ಜೀವಿಗಳಲ್ಲಿ? ಸೊ ಅದಕ್ಕೆ ಕಾರಣ ಏನಂತಂದ್ರೆ, ಅವರ ಕರ್ಮಗಳ ಫಲಗಳಿಗೆ ಅನುಸಾರವಾಗಿ ಕೃಷ್ಣ ಬೇರೆ ಬೇರೆ ಜೀವಾತ್ಮಗಳನ್ನು ಪಾಲನೆ ಮಾಡ್ತಾ ಇದ್ದಾನೆ. ಅವರು ಪುಣ್ಯ ಕರ್ಮಗಳನ್ನು ಮಾಡಿದಿದ್ರೆ ಅವರಿಗೆ ಇದೆಲ್ಲ ಜನ್ಮ, ಐಶ್ವರ್ಯ, ಶ್ರುತಶ್ರೀ ಒಂದು ಒಳ್ಳೆ ಸ್ಥಾನದಲ್ಲಿ ಸಿಗತ್ತೆ. ಅದೇ ಅಷ್ಟು ಒಳ್ಳೆಯ ಕರ್ಮ ಫಲಗಳು ಇಲ್ಲದೆ ಇದ್ರೆ ವ್ಯಕ್ತಿಗೆ ಈ ಜನ್ಮ, ಐಶ್ವರ್ಯ, ಶ್ರುತಿ ಮತ್ತು ಶ್ರೀ ಇದರ ಅಷ್ಟು ಫೆಸಿಲಿಟೀಸ್ಗಳು, ಅಷ್ಟು ಸೌಲಭ್ಯಗಳು ಇರಲ್ಲ. ಸೊ ದೇವೋತ್ತಮ ಪರಮ ಪುರುಷನು ತನ್ನ ಸ್ವಾಂಶದಿಂದ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಪ್ರಜ್ಞಾಪೂರ್ಣವಾಗಿ ವಾಸಿಸುತ್ತಾನೆ. ಸೊ ಈಗ ಪ್ರತಿಯೊಂದು ಜೀವಿಗಳ ಹೃದಯದಲ್ಲಿ ವಾಸವಾಗಿರೋ ಯಾರು? ಅದು ಕೃಷ್ಣನ ಒಂದು ಅಂಶ ಪರಮಾತ್ಮ. ಸೊ ಕೃಷ್ಣನೇ ಇಷ್ಟೆಲ್ಲಾ ಪರಮಾತ್ಮವಾಗಿ ವಿಸ್ತಾರಗೊಂಡು ಆ ಒಂದು ಅಂಶ ಪರಮಾತ್ಮನಿಂದ ಪ್ರತಿಯೊಂದು ಜೀವಿಗಳ ಹೃದಯದಲ್ಲಿ ಅವನು ವಾಸವಾಗಿದ್ದಾನೆ. ಅದು ನಾವು ಮುಂದೆ ಬರುವ ಭಗವದ್ಗೀತೆಯ ಬೇರೆ ಅಧ್ಯಾಯದಲ್ಲಿ ನೋಡ್ತೇವೆ. ವಿಶೇಷವಾಗಿ 13ನೇ ಅಧ್ಯಾಯದಲ್ಲಿ ಹೇಗೆ ಅಲ್ಲಿ ಕೃಷ್ಣ ಹೇಳಿರೋದು, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ, ಎಲ್ಲರ ಹೃದಯದಲ್ಲಿ ನಾನು ಪರಮಾತ್ಮನ ರೂಪದಲ್ಲಿ ವಾಸವಾಗಿದ್ದೇನೆ ಅಂತ ಹೇಳಿ. ಆಮೇಲೆ ಇನ್ನು ಹೇಳಿರೋದು ಉಪದೃಷ್ಟ ಹನುಮಂತ. ಉಪದೃಷ್ಟ ಅಂತಂತಂದ್ರೆ ಏನೇನು ನಡೀತಾ ಇದೆ, ಆ ವ್ಯಕ್ತಿ, ಆ ಆತ್ಮ ಏನೇನು ಮಾಡ್ತಾ ಇದೆ ಎಲ್ಲದಕ್ಕೂ ನಾನು ಸಾಕ್ಷಿಯಾಗಿದ್ದೇನೆ, ಎಲ್ಲವನ್ನು ನಾನು ನೋಡ್ತಾ ಇದ್ದೇನೆ, ಉಪದೃಷ್ಟ. ಮತ್ತೆ ಹನುಮಂತ, ಸೊ ಅವನು ಏನೇನು ಆಸೆಗಳು ಮಾಡ್ತಾ ಇದ್ದಾನೆ ಅದು ಪರಮಾತ್ಮನ ಅನುಮತಿ ಇದ್ರಷ್ಟೇ ಅದು ಪೂರ್ತಿ ಹೊಂದುತ್ತೆ, ಅದು ಪೂರ್ಣಗೊಳ್ಳುತ್ತೆ. ಸೊ ಈ ಪರಮಾತ್ಮ ಏನಿದೆ ಅದು ಭಗವಂತನ, ಕೃಷ್ಣನ ಒಂದು ಸ್ವ ಅಂಶ. ಕೃಷ್ಣನ ಸ್ವಾಂಶದ ರೂಪದಲ್ಲಿ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಪ್ರಜ್ಞಾಪೂರ್ಣವಾಗಿ. ಆಮೇಲೆ ಅದೇ 13ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳೋದು ಕ್ಷೇತ್ರಜ್ಞಂ ಚ ಅಪಿ ಮಾಂ ವಿದ್ಧಿ. ಸೊ ಈ ಶರೀರ, ಇದನ್ನು ಕ್ಷೇತ್ರ ಅಂತೇಳಿ ಅಲ್ಲಿ ಹೇಳಲಾಗಿದೆ. ಆ ಕ್ಷೇತ್ರದಲ್ಲಿ ಆತ್ಮ ಇರೋದು, ಅದು ಕೂಡ ಈ ಕ್ಷೇತ್ರದ ಜ್ಞಾನ ಇದೆ, ಅದಕ್ಕೆ ಅದರ ನಾಲೆಜ್ ಇದೆ. ಆತ್ಮಕ್ಕೆ ಈ ಶರೀರದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಗೊತ್ತಿದೆ. ಅದೇ ತರ ಪರಮಾತ್ಮನಿಗೂ ಕೂಡ ಕ್ಷೇತ್ರಜ್ಞಂಚ ಅಪಿ ಮಾಂ ವಿದ್ಧಿ, ನಾನು ಕೂಡ ಈ ಕ್ಷೇತ್ರದಲ್ಲಿ ಒಬ್ಬ ಕ್ಷೇತ್ರಜ್ಞ. ಸೊ ಆತ್ಮ ಏನಿದೆ ಅದು ಕೇವಲ ಒಂದು ಶರೀರದ ಕ್ಷೇತ್ರಜ್ಞ. ಈಗ ನನಗೆ ನನ್ನ ಶರೀರದಲ್ಲಿ ಏನಾಗ್ತದೆ ಅಷ್ಟೇ ಗೊತ್ತು, ನನಗೆ ಬೇರೆ ಶರೀರದಲ್ಲಿ ಏನಾಗ್ತದೆ ಅದು ಗೊತ್ತಿಲ್ಲ. ಆದ್ರೆ ಪರಮಾತ್ಮನಿಗೆ ನನ್ನ ಶರೀರದಲ್ಲಿ ಏನಾಗ್ತಾ ಇದೆ, ನಿಮ್ಮೆಲ್ಲರ ಶರೀರದಲ್ಲಿ ಏನಾಗ್ತಾ ಇದೆ, ಒಂದು ಇರುವೆ ಶರೀರದಲ್ಲಿ, ಆನೆ ಶರೀರದಲ್ಲಿ, ಎಲ್ಲಾ ಜೀವಿಗಳ ಶರೀರಗಳಲ್ಲಿ ಏನಾಗ್ತಾ ಇದೆ ಎಲ್ಲದರ ಜ್ಞಾನ, ಅದರ ಪ್ರಜ್ಞೆ ಪರಮಾತ್ಮನಿಗೆ ಇರುತ್ತೆ. ಅದಕ್ಕೆ ಸರ್ವಕ್ಷೇತ್ರೇಶು ಭಾರತ ಅಂತ ಹೇಳಿ. ಆತ್ಮ ಆ ಒಂದು ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿರುತ್ತೆ. ಆದ್ರೆ ಪರಮಾತ್ಮ ಇಷ್ಟು ವಿಸ್ತಾರಗೊಂಡು ಪ್ರತಿಯೊಂದು ಜೀವಿಯ ಜೊತೆ, ಆ ಜೀವಿಯ ಭೌತಿಕ ಶರೀರದಲ್ಲಿ ಕೂಡ ಆ ಜೀವ ಜೊತೆಗೆ ಪರಮಾತ್ಮನ ಇರ್ತಾನೆ. ಸೊ ಅದಕ್ಕಾಗಿ ಪರಮಾತ್ಮನಿಗೆ ಎಲ್ಲಾ ಜೀವಿಗಳ ಹೃದಯದಲ್ಲಿ, ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಅದೆಲ್ಲದರ ಜ್ಞಾನ ಪರಮಾತ್ಮನಿಗೆ ಇರುತ್ತೆ. ಅದಕ್ಕೆ ಇಲ್ಲಿ ಪ್ರಜ್ಞಾಪೂರ್ಣವಾಗಿ ಅವನು ವಾಸಿಸ್ತಾನೆ ಅಂತೇಳಿ ಇಲ್ಲಿ ಹೇಳಲಾಗಿದೆ. ಆಮೇಲೆ ಅತಿ ಸಾತ್ವಿಕರು ಮಾತ್ರ ಒಳಗೂ ಹೊರಗೂ ಒಬ್ಬನೇ ಪರಮ ಪ್ರಭುವನ್ನು ಕಾಣಬಲ್ಲರು. ಸೊ ಯಾವಾಗ ನಮ್ಮಲ್ಲಿ ಸತ್ವಗುಣ ಹೆಚ್ಚಾಗುತ್ತೆ, ಭಗವಂತನ ಭಕ್ತಿಯ ಮುಖಾಂತರ ನಾವು ನಮ್ಮ ಶರೀರದ ಒಳಗಡೆ ಕೂಡ ಮತ್ತು ಹೊರಗಡೆ ಕೂಡ ಪರಮಾತ್ಮವನ್ನು ನಾವು ಕಾಣಬಹುದು. ತಮ್ಮ ಆತ್ಮಸ್ಥಂ ಏನು ಪಶ್ಯಂತಿ ಧೀರ.
ಸೊ ಯಾರು ಧೀರರಾಗಿರುತ್ತಾರೆ, ಯಾರಿಗೆ ತಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವಾಗಿರುತ್ತೆ, ಅವರು ಪರಮಾತ್ಮನನ್ನು ನೋಡಬಹುದು. ಹಾಗೆ ಅವರು ಪರಮಾತ್ಮನ ಸಾಕ್ಷಾತ್ಕಾರ ಆದಾಗ ತೇಷಾಂ ಶಾಂತಿ ಶಾಶ್ವತಿ, ಕೇವಲ ಅವರಿಗೆ ಶಾಶ್ವತವಾದಂತಹ ಶಾಂತಿಯು ಸಿಗುತ್ತದೆ. ನ ಇತರೇಶಾಂ, ಸೊ ಯಾರಿಗೆ ತಮ್ಮ ಮನಸ್ಸಿನ ಮೇಲೆ ಹತೋಟಿ ಇರುವುದಿಲ್ವೋ ಅವರಿಗೆ ಶಾಂತಿ ಸಿಗಲಿಕ್ಕೆ ಸಾಧ್ಯವಿಲ್ಲ. ವಾಸ್ತವವಾಗಿ ಬಹು ಸ್ವಲ್ಪ ತಿಳಿದಿದ್ದರೂ ನಾವು ತುಂಬಾ ತಿಳಿದವರಂತೆ ಜಗತ್ತಿನಲ್ಲಿ ಸೋಗು ಹಾಕುವ ಎಲ್ಲರಿಗೂ ಅರ್ಜುನನಿಗೆ ನೀಡಲಾದ ವೈದಿಕ ಸತ್ಯವನ್ನೇ ನೀಡಲಾಗಿದೆ. ಭಗವಂತನು ಸ್ಪಷ್ಟವಾಗಿ ಈ ಮಾತನ್ನು ಹೇಳಿದ್ದಾನೆ. ಭಗವಂತ ಅರ್ಜುನ ಮತ್ತು ರಣಭೂಮಿಯಲ್ಲಿ ನೆರೆದ ಎಲ್ಲ ರಾಜರೂ ನಿತ್ಯ ಜೀವಿಗಳು. ಜೀವಾತ್ಮರುಗಳನ್ನು ಅವರ ಬದ್ಧ ಅಥವಾ ಮುಕ್ತ ಸನ್ನಿವೇಶಗಳಲ್ಲಿ ನಿರಂತರವಾಗಿ ಪಾಲಿಸುವವನು ಭಗವಂತನೇ. ದೇವೋತ್ತಮ ಪರಮ ಪುರುಷನೇ ಪರಮ ವ್ಯಕ್ತಿಗತ ಪುರುಷ. ಭಗವಂತನ ನಿತ್ಯ ಸಂಗಾತಿಯಾದ ಅರ್ಜುನನು ಅಲ್ಲಿ ನೆರೆದಿದ್ದ ಎಲ್ಲ ರಾಜರು ವ್ಯಕ್ತಿಗತ ನಿತ್ಯ ಜೀವಾತ್ಮರು. ಅವರಿಗೆ ಭೂತಕಾಲದ ಪ್ರತ್ಯೇಕ ಅಸ್ತಿತ್ವವಿರಲಿಲ್ಲ ಎಂದು ಅರ್ಥವಲ್ಲ. ಪ್ರತ್ಯೇಕ ಜೀವಿಗಳಾಗಿ ಭವಿಷ್ಯದಲ್ಲಿ ಅವರು ಉಳಿಯುವುದಿಲ್ಲ ಎಂದು ಇದರ ಅರ್ಥವಲ್ಲ. ಅವರು ಹಿಂದೆಯೂ ವ್ಯಕ್ತಿಗಳಾಗಿ ಅಸ್ತಿತ್ವದಲ್ಲಿದ್ದರು, ಮುಂದೆಯೂ ಅವರು ನಿರಂತರವಾಗಿ ವ್ಯಕ್ತಿಗಳಾಗಿ ಅಸ್ತಿತ್ವದಲ್ಲಿರುತ್ತಾರೆ. ಆದುದರಿಂದ ಯಾರಿಗಾಗಿಯೂ ಶೋಕಿಸಲು ಕಾರಣವಿಲ್ಲ. ಸೊ ಕೃಷ್ಣ ಇಲ್ಲಿ ಭೂತಕಾಲದಲ್ಲಿ ಪಾಸ್ಟ್, ಆವಾಗಲೂ ಕೂಡ ನಾವೆಲ್ಲ ಬೇರೆ ಬೇರೆ ವ್ಯಕ್ತಿಯಾಗಿಗಳೇ ಇದ್ವಿ, ಈಗಲೂ ಕೂಡ ನಾವು ಬೇರೆ ಬೇರೆ ವ್ಯಕ್ತಿಯಾಗಿಗಳೇ ಇದ್ದೇವೆ, ಮುಂದೆಯೂ ಕೂಡ ನಾವು ಬೇರೆ ಬೇರೆ ವ್ಯಕ್ತಿಯಾಗಿಗಳೇ ಇರುತ್ತೇವೆ. ಸೊ ಒಂದು ಕಾರಣ ಕೃಷ್ಣ ಅರ್ಜುನನಿಗೆ ಇದು ಹೇಳಲಿಕ್ಕೆ, ಯಾಕಂದ್ರೆ ಈಗೆಲ್ಲ ಇವರು ಸಾವನ್ನೊಪ್ತಾರೆ. ಸೊ ಅವ್ರು ಸಾವನ್ನೊಪ್ಪಿಬಿಟ್ರೆ ಅವರ ಸಂಪೂರ್ಣ ನಾಶ ಆಗಿ ಹೋಗುತ್ತಾ. ಸೊ ಅರ್ಜುನನು ಅದನ್ನ ಹೇಳಲಿಕ್ಕೆ, ಈಗ ಇವರು ಸತ್ರು ಕೂಡ ಕೇವಲ ಇವರ ದೇಹ ಸಾಯುತ್ತೆ, ಆದ್ರೆ ಒಬ್ಬ ವ್ಯಕ್ತಿಯಾಗಿ ಇವರು ಭವಿಷ್ಯದಲ್ಲಿಯೂ ಕೂಡ ಇರುತ್ತಾರೆ, ಒಂದು ಬೇರೆ ಶರೀರದಲ್ಲಿ ಇರ್ತಾರೆ. ಸೊ ಅದನ್ನು ಹೇಳಲಿಕ್ಕಾಗಿ ಕೃಷ್ಣ ಈ ಒಂದು ಶ್ಲೋಕದಲ್ಲಿ ಹೇಳಿರೋದು. ಅಂದ್ರೆ ಭೂತಕಾಲದಲ್ಲಿ, ವರ್ತಮಾನದಲ್ಲಿ, ಭವಿಷ್ಯದಲ್ಲಿಯೂ ಕೂಡ ನಾವೆಲ್ಲರೂ ಪ್ರತ್ಯೇಕ ವ್ಯಕ್ತಿಗಳಾಗಿ ಇದ್ದೇ ಇರುತ್ತೇವೆ ಅಂತೇಳಿ. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದು, ಈಗ ನಿರಾಕಾರವಾದಿಗಳು ಅಂತ ಹೇಳಿದ್ದಾರೆ. ಸೊ ನಿರಾಕಾರವಾದಿಗಳು ಅಂತಂತಂದ್ರೆ ಅಲ್ಟಿಮೇಟ್ ಆಗಿ ಮುಕ್ತಿ ಹೊಂದುವುದಂತಂತಂದ್ರೆ ಆತ್ಮ ಹೋಗಿ ಬ್ರಹ್ಮದಲ್ಲಿ ಲೀನವಾಗುವುದು, ಅದಕ್ಕೆ ಮುಕ್ತಿ ಅಂತೇಳಿ ಹೇಳ್ತಾರೆ ಅಂತೇಳಿ ಹೇಳೋರನ್ನ ನಿರಾಕಾರವಾದಿಗಳು ಅಂತೇಳಿ ಹೇಳ್ತಾರೆ. ಸೊ ನಿರಾಕಾರವಾದಿ ಅಂತಂತಂದ್ರೆ ಭಗವಂತನಿಗೆ ಯಾವುದೇ ಒಂದು ರೂಪ, ಆಕಾರ, ಹೆಸರು, ಗುಣ ಇದೆಲ್ಲ ಇಲ್ಲ, ಅದು ಕೇವಲ ಒಂದು ಬೆಳಕು. ಆ ಬೆಳಕಿನಲ್ಲಿ ಹೋಗಿ ಆತ್ಮ ಕೂಡ ಅದರಲ್ಲಿ ಸೇರಿಬಿಟ್ರೆ, ತನ್ನ ಅಸ್ತಿತ್ವವನ್ನು ಅದರಲ್ಲಿ ಲೀನ ಮಾಡಿಬಿಟ್ರೆ ಆ ಆತ್ಮಕ್ಕೆ ಮುಕ್ತಿ ಸಿಗುತ್ತದೆ ಅಂಥೇಳಿ ಹೇಳುವವರನ್ನ ನಿರಾಕಾರವಾದಿಗಳು ಅಂತೇಳಿ ಹೇಳ್ತಾರೆ. ಆದರೆ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು, ಭವಿಷ್ಯದಲ್ಲಿಯೂ ಕೂಡ ಒಬ್ಬ ಪ್ರತ್ಯೇಕ ವ್ಯಕ್ತಿಯಾಗಿಯೇ ಇವರೆಲ್ಲರೂ ಉಳ್ಕೊಳ್ತಾರೆ ಅಂತೇಳಿ. ಕೃಷ್ಣ ಇಲ್ಲಿ ಹೇಳ್ತಾ ಇರೋದು, ಇವರೆಲ್ಲ ಹೋಗಿ ಬೆಳಕಿನಲ್ಲಿ ಬ್ರಹ್ಮದಲ್ಲಿ ಲೀನರಾಗ್ತಾರೆ ಅಂತೇಳಿ ಹೇಳ್ತಾ ಇಲ್ಲ. ಯಾಕಂದ್ರೆ ಭವಿಷ್ಯದಲ್ಲಿಯೂ ಕೂಡ ನಾನು, ನೀನು ಮತ್ತು ಎಲ್ಲ ರಾಜರು ನಾವು ಹೇಗಿದ್ದೇವೆ ಆತ್ಮದ ರೂಪದಲ್ಲಿ ಅದೇ ರೂಪದಲ್ಲಿ ಇರ್ತೇವೆ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು. ಆಮೇಲೆ ಭೂತಕಾಲದಲ್ಲೂ ಕೂಡ ಅವ್ರು ಹೇಳೋದು, ಈ ನಿರಾಕಾರವಾದಿಗಳು ಹೇಳೋದು ಏನಂತಂತಂದ್ರೆ, ಆತ್ಮವು ಈ ಭೌತಿಕ ಬಂಧನದಲ್ಲಿ ಬರೋದಕ್ಕಿಂತ ಮುಂಚೆ ಅದು ಬ್ರಹ್ಮದಲ್ಲಿ ಲೀನವಾಗಿತ್ತು. ಸೊ ಈಗ ಅದು ಒಂದು ಸಪರೇಟ್ ಅಸ್ತಿತ್ವವನ್ನು, ಒಂದು ತನ್ನದೇ ಆದಂತ ಅಸ್ತಿತ್ವವನ್ನು ಹೊಂದ್ಕೊಂಡಿದೆ ಈ ಶರೀರದಿಂದಾಗಿ. ಈಗ ನನಗೊಂದು ಶರೀರ, ನಿಮಗೊಂದು ಶರೀರ, ಅವ್ರಿಗೊಂದು ಶರೀರ, ಎಲ್ಲ ಬೇರೆ ಬೇರೆ ಶರೀರ ಇರೋದ್ರಿಂದ ನಾವು ಬೇರೆ ಬೇರೆ ಆಗಿ ನಾವು ನೋಡ್ತಾ ಇದ್ದೇವೆ. ಈ ಶರೀರ ಮುಗಿದ್ಮೇಲೆ ಆತ್ಮವು ಮುಕ್ತವಾದಾಗ ಮತ್ತೆ ಅದು ವಾಪಸ್ ಹೋಗಿ ಬ್ರಹ್ಮದಲ್ಲಿ ಲೀನವಾಗುತ್ತೆ. ಅಂದ್ರೆ ಅವ್ರು ಹೇಳೋ ಪ್ರಕಾರ ಭೂತಕಾಲದಲ್ಲಿ ವ್ಯಕ್ತಿತ್ವ ಇರಲಿಲ್ಲ, ಅದು ಒಂದೇ ಬ್ರಹ್ಮನಾಗಿತ್ತು, ಒಂದು ಬೆಳಕಿನ ತರ ಇತ್ತು. ಭವಿಷ್ಯದಲ್ಲಿಯೂ ಕೂಡ ಮುಕ್ತಿ ಹೊಂದಿದಾಗ ವ್ಯಕ್ತಿತ್ವ ಇರೋದಿಲ್ಲ, ಅದು ಅವಾಗ ಕೂಡ ಹೋಗಿ ಬ್ರಹ್ಮದಲ್ಲಿ ಆ ಬೆಳಕಿನಲ್ಲಿ ಲೀನವಾಗುತ್ತೆ. ಈ ಮಧ್ಯದಲ್ಲಿ ಮಾತ್ರ ನಿಮಗೆ ಒಂದು ವ್ಯಕ್ತಿತ್ವ ಇದೆ. ಸೊ ಇದು ನಿರಾಕಾರವಾದಿಗಳು ಮಾಡುವಂತ ಒಂದು ವಾದ. ಆದ್ರೆ ಭಗವದ್ಗೀತೆಯ ಪ್ರಕಾರ ಇಲ್ಲಿ ಕೃಷ್ಣ ಹೇಳಿರೋದು, ಭೂತಕಾಲದಲ್ಲಿಯೂ ನಮ್ಮ ಸಪರೇಟ್ ವ್ಯಕ್ತಿತ್ವ ಇತ್ತು. ನಾನು, ನೀನು ಮತ್ತು ಇವರೆಲ್ಲ ರಾಜರು ಭೂತಕಾಲದಲ್ಲಿಯೂ ನಾವು ಸಪರೇಟ್ ವ್ಯಕ್ತಿಗಳಾಗಿನೇ ಇದ್ವಿ. ಈಗಲೂ ಕೂಡ ನಾವು ಸಪರೇಟ್ ವ್ಯಕ್ತಿಗಳಾಗಿನೇ ಇದ್ದೇವೆ ಮತ್ತು ಮುಂದೆಯೂ ಕೂಡ ನಾವು ಒಬ್ಬ ಪ್ರತ್ಯೇಕ ವ್ಯಕ್ತಿಗಳಾಗಿನೇ ಇರುತ್ತೇವೆ. ಸೊ ಇಲ್ಲಿ ಈ ನಿರಾಕಾರವಾದ ಏನಿದೆ ಅದನ್ನು ಸಂಪೂರ್ಣವಾಗಿ ಡಿಫೀಟ್ ಮಾಡಲಾಗಿದೆ, ಸೋಲಿಸಲಾಗಿದೆ ಕೃಷ್ಣನಿಂದ. ಸೊ ನಿರಾಕಾರವಾದ ಏನಿದೆ ಅದು ನಿಜವಾದ ಸಿದ್ಧಾಂತವಲ್ಲ, ಅದು ಅದನ್ನು ಮಾಯವಾದ ಸಿದ್ಧಾಂತ ಅಂತ ಹೇಳ್ತಾರೆ. ಸೊ
ಅದನ್ನೇ ಇಲ್ಲಿ ಮುಂದೆ ನಾವು ನೋಡುವ. ಮಾಯವಾದ ಸಿದ್ಧಾಂತ ಒಂದಿದೆ. ಇದರ ಪ್ರಕಾರ ಮೋಕ್ಷವನ್ನು ಪಡೆದ ಜೀವಾತ್ಮವು ಮಾಯೆಯ ಆಚ್ಛಾದನೆಯಿಂದ ಪ್ರತ್ಯೇಕಗೊಂಡು ನಿರಾಕಾರ ಬ್ರಹ್ಮನಲ್ಲಿ ಐಕ್ಯವಾಗುತ್ತದೆ, ತನ್ನ ಪ್ರತ್ಯೇಕ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ಪರಮಾಧಿಕಾರವುಳ್ಳ ಶ್ರೀಕೃಷ್ಣನು ಈ ಸಿದ್ಧಾಂತವನ್ನು ಸಮರ್ಥಿಸುವುದಿಲ್ಲ. ಬದ್ಧ ಸ್ಥಿತಿಯಲ್ಲಿ ಮಾತ್ರ ನಾವು ವ್ಯಕ್ತಿತ್ವವನ್ನು ಕುರಿತು ಯೋಚಿಸುತ್ತೇವೆ ಎನ್ನುವ ಸಿದ್ಧಾಂತಕ್ಕೂ ಇಲ್ಲಿ ಸಮರ್ಥನೆ ಇಲ್ಲ. ಕೃಷ್ಣನು ಇಲ್ಲಿ ಭಗವಂತನ ಮತ್ತು ಇತರರ ವ್ಯಕ್ತಿತ್ವವು ನಿರಂತರವಾಗಿಯೂ ಮುಂದುವರಿಯುತ್ತದೆ ಎಂದು ಸ್ಪಷ್ಟವಾಗಿ ಹೇಳುತ್ತಾನೆ. ಇದನ್ನು ಉಪನಿಷತ್ತುಗಳು ದೃಢಪಡಿಸುತ್ತವೆ. ಕೃಷ್ಣನ ಈ ಮಾತು ಪ್ರಮಾಣ, ಏಕೆಂದರೆ ಅವನು ಮಾಯೆಗೆ ಒಳಪಡುವವನಲ್ಲ. ಸೊ ಕೃಷ್ಣ ಯಾವಾಗೂ ಮಾಯೆಯ ಪ್ರಭಾವದಲ್ಲಿ ಬಿರುವುದಿಲ್ಲ. ಮಾಯೆಯ ಪ್ರಭಾವದಲ್ಲಿ ಬರೋದು ಯಾರು? ಜೀವಾತ್ಮಗಳು. ಆಮೇಲೆ ಕೃಷ್ಣ ಸ್ವಯಂ ಭಗವಾನ್. ಸೊ ಭಗವಂತನು ಮಾಯೆ ಯಾವಾಗಲೂ ಭಗವಂತನ ಅಧೀನದಲ್ಲಿರುತ್ತೆ. ಸೊ ಅವನು ಯಾವಾಗಲೂ ಮಾಯೆಯ ಪ್ರಭಾವದಲ್ಲಿ ಬರುವುದಿಲ್ಲ. ಸೊ ಕೃಷ್ಣ ಹೇಳಿರುವಂತ ಏನು ಉಪದೇಶಗಳಿದೆ ಅದು ಈ ಭೌತಿಕ ಜ್ಞಾನ ಅಲ್ಲ, ಅದು ಆಧ್ಯಾತ್ಮಿಕ ಜ್ಞಾನ. ಸೊ ಅದರಲ್ಲಿ ಮಾಯೆಯ ಪ್ರಭಾವ ಇಲ್ಲ. ಸೊ ಕೃಷ್ಣ ಹೇಳಿರೋದು ಆಧ್ಯಾತ್ಮಿಕ ಜ್ಞಾನ ಮತ್ತು ಅದು ಪರಮ ಸತ್ಯ. ಸೊ ಅದರಿಂದಾಗಿ ಕೃಷ್ಣನ ಮಾತು ಏನಿದೆ ಅದು ಪ್ರಮಾಣವಾಗಿದೆ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಏಕೆಂದರೆ ಅವನು ಮಾಯೆಗೆ ಒಳಪಡುವವನಲ್ಲ. ಪ್ರತ್ಯೇಕ ಅಸ್ತಿತ್ವವು ವಾಸ್ತವವಾಗಿಲ್ಲದಿದ್ದರೆ ಕೃಷ್ಣನು ಇದನ್ನು ಇಷ್ಟು ಒತ್ತಿ ಹೇಳುತ್ತಿರಲಿಲ್ಲ. ಸೊ ಇಲ್ಲಿ ಕೃಷ್ಣ ಒತ್ತಿ ಹೇಳ್ತಾ ಇದ್ದಾನೆ, ಭವಿಷ್ಯದಲ್ಲಿಯೂ, ವರ್ತಮಾನದಲ್ಲಿಯೂ ಮತ್ತು ಭೂತಕಾಲದಲ್ಲಿ, ಮೂರೂ ಕಾಲದಲ್ಲಿ ನಮ್ಮೆಲ್ಲರ ವ್ಯಕ್ತಿತ್ವವು ಪ್ರತ್ಯೇಕವಾಗಿ ಇರುತ್ತದೆ. ಅದನ್ನು ಕೃಷ್ಣ ಇಲ್ಲಿ ಒತ್ತಿ ಹೇಳ್ತಾ ಇರೋದು. ಭವಿಷ್ಯದಲ್ಲೂ ಅಸ್ತಿತ್ವ ಉಂಟು ಎಂದು ಹೇಳುತ್ತಿರಲಿಲ್ಲ. ಕೃಷ್ಣನು ಹೇಳಿದ ಅಸ್ತಿತ್ವವು ಐಹಿಕವಾದದ್ದು, ಆತ್ಮಕ್ಕೆ ಸಂಬಂಧಿಸಿದಲ್ಲ ಎಂದು ಮಾಯಾವಾದಿಗಳು ವಾದಿಸಬಹುದು. ಮಾಯಾವಾದಿಗಳು ಇನ್ನೊಂದು ಏನ್ ಹೇಳ್ಬೋದು, ಇಲ್ಲಿ ಹೇಳ್ತಾ ಇರುವ ಏನು ವ್ಯಕ್ತಿತ್ವ ಇದೆ ಅದು ಭೌತಿಕವಾದದ್ದು, ಆತ್ಮಕ್ಕೆ ಸಂಬಂಧಿಸಿದಲ್ಲ ಅಂತೇಳಿ ಕೆಲವೊಂದ್ಸಲ ಮಾಯಾವಾದಿಗಳು ಕೂಡ ವಾದ ಮಾಡ್ತಾರೆ. ವ್ಯಕ್ತಿತ್ವವು ಐಹಿಕವಾದದ್ದು ಎನ್ನುವ ವಾದವನ್ನು ಒಪ್ಪಿದರೂ ಕೃಷ್ಣನ ವ್ಯಕ್ತಿತ್ವವನ್ನು ಗುರುತಿಸುವುದು ಹೇಗೆ? ಕೃಷ್ಣನು ಹಿಂದಿನ ತನ್ನ ವ್ಯಕ್ತಿತ್ವವನ್ನು ದೃಢಪಡಿಸುತ್ತಾನೆ, ಮುಂದೆಯೂ ತನ್ನ ವ್ಯಕ್ತಿತ್ವವಿರುವುದನ್ನು ದೃಢಪಡಿಸುತ್ತಾನೆ. ಅವನು ತನ್ನ ವ್ಯಕ್ತಿತ್ವವನ್ನು ಹಲವು ರೀತಿಗಳಲ್ಲಿ ದೃಢಪಡಿಸುತ್ತಾನೆ ಮತ್ತು ನಿರಾಕಾರ ಬ್ರಹ್ಮನು ಅವನಿಗೆ ಅಧೀನ ಎಂದು ಸ್ಪಷ್ಟವಾಗಿ ಹೇಳಿದ್ದಾನೆ. ಸೊ ಇದು ಬ್ರಹ್ಮಣೋ ಹಿ ಪ್ರತಿಷ್ಠಾ ಅಹಂ ಅಂತೇಳಿ ಮುಂದೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಇದು ನಿರಾಕಾರ ಬ್ರಹ್ಮ ಏನಿದೆ ಅದು ನನ್ನ ಶರೀರದಿಂದ ಹೊರಬರುತ್ತಿರುವ ಜ್ಯೋತಿ ಅಂತೇಳಿ ಕೃಷ್ಣ ಮುಂದೆ ಹೇಳ್ತಾನೆ. ಅದು ನಾವು ಮುಂದಿನ ಅಧ್ಯಾಯದಲ್ಲಿ ನೋಡಿದ್ವಾ. ಸೊ ಆ ಬ್ರಹ್ಮನ್ ಅಂತೇಳಿ ಏನು ನಿರಾಕಾರವಾದಿಗಳು ಅದನ್ನು ಹೇಳ್ತಾರೆ, ಆ ಬ್ರಹ್ಮನ್ ಏನಿದೆ ಅದು ಕೃಷ್ಣನ ಶರೀರದ ಪ್ರಭೆ, ಅದನ್ನ ಬ್ರಹ್ಮ ಅಂತೇಳಿ ಹೇಳ್ತಾರೆ. ಆಮೇಲೆ ಕೃಷ್ಣನನ್ನು ಪರಬ್ರಹ್ಮ ಅಂತೇಳಿ ಹೇಳ್ತಾರೆ. ಸೊ ಕೃಷ್ಣನ ವ್ಯಕ್ತಿತ್ವ ಯಾವಾಗಲೂ ಪ್ರತ್ಯೇಕವಾಗಿಯೇ ಇರುತ್ತದೆ. ಕೃಷ್ಣನು ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನು ಉದ್ದಕ್ಕೂ ಉಳಿಸಿಕೊಂಡೇ ಇದ್ದಾನೆ. ಅವನನ್ನು ವ್ಯಕ್ತಿಗತ ಪ್ರಜ್ಞೆಯ ಸಾಮಾನ್ಯ ಬದ್ಧ ಆತ್ಮ ಎಂದು ಪರಿಗಣಿಸುವುದಾದರೆ ಅವನ ಭಗವದ್ಗೀತೆಗೆ ಪ್ರಮಾಣವಾಗುವ ಧಾರ್ಮಿಕ ಗ್ರಂಥವಾಗಿ ಬೆಲೆಯೇ ಇಲ್ಲ. ಈಗ ಕೃಷ್ಣನನ್ನು ಒಬ್ಬ ಸಾಮಾನ್ಯ ವ್ಯಕ್ತಿ, ಅವನು ಕೂಡ ಒಬ್ಬ ಬದ್ಧ ಆತ್ಮ. ಅವನು ಮುಕ್ತನಾಗಿದ್ದಾನೆ. ಕೃಷ್ಣ ಮುಕ್ತನಾಗಿ ಅಂದ್ರೆ ಒಬ್ಬ ವ್ಯಕ್ತಿ ಕೃಷ್ಣ, ಅವನ ಒಳಗಡೆ ಒಂದು ಆತ್ಮ ಇತ್ತು, ಆ ಆತ್ಮ ಈಗ ಮುಕ್ತವಾಗಿದೆ, ಆ ಆತ್ಮ ಈಗ ಮುಕ್ತವಾಗಿ ಭಗವದ್ಗೀತೆಯನ್ನು ಹೇಳ್ತಾ ಇದೆ. ಸೊ ಈ ತರ ಏನಾದ್ರೂ ನಾವು ಪರಿಗಣಿಸಿದ್ರೆ, ಕೃಷ್ಣನು ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ನಾವು ಪರಿಗಣಿಸಿದ್ರೆ ಕೃಷ್ಣನ ಭಗವದ್ಗೀತೆಗೆ ಯಾವುದೇ ಬೆಲೆ ಇರಲ್ಲ. ಯಾಕಂದ್ರೆ ಬದ್ಧಾತ್ಮರು ಮಾತಾಡೋದು ಅಥವಾ ಎಷ್ಟೋ ಗ್ರಂಥಗಳು, ಎಷ್ಟೋ ಮಾರ್ಕೆಟಲ್ಲಿ ಎಷ್ಟೋ ಬುಕ್ಸ್ ಇದೆ, ಎಷ್ಟೋ ನಾಲೆಜ್ ಕೊಡುವಂತ ಬುಕ್ಸ್ಗಳಿದೆ. ಆದ್ರೆ ನಾವೆಲ್ಲ ಅದನ್ನ ಒಂದು ಆಧ್ಯಾತ್ಮಿಕ ಪುಸ್ತಕ ಅಂತೇಳಿ ಓದೋದಿಲ್ಲ. ನಾವು ಭಗವದ್ಗೀತೆಯನ್ನು ಅಷ್ಟು ಬೆಲೆ ಕೊಟ್ಟು ಆಧ್ಯಾತ್ಮಿಕ ಗ್ರಂಥ ಅಂತ ನಾವಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಎಲ್ಲರೂ ಭಗವದ್ಗೀತೆಯನ್ನು ಓದ್ತಾರೆ. ಸೊ ಯಾಕೆ ಓದ್ತಾರೆ? ಯಾಕಂದ್ರೆ ಅವರಿಗೆ ಕೃಷ್ಣನ ನಿಜವಾದ ಸ್ಥಿತಿ ಏನಂತೇಳಿ ಗೊತ್ತಿದೆ. ಕೃಷ್ಣನು ಸ್ವಯಂ ಭಗವಾನ್ ಅಂತೇಳಿ ಗೊತ್ತಿದೆ. ಈಗ ಕೃಷ್ಣನು ಕೂಡ ಒಬ್ಬ ಸಾಮಾನ್ಯ ಆತ್ಮ ಅಂತೇಳಿ ನಾವು ಏನಾದ್ರೂ ಹೇಳುವುದಾದ್ರೆ ಅವಾಗ ಭಗವದ್ಗೀತೆಗೆ ಯಾವುದೇ ತರಂತ ಬೆಲೆ ಇರುವುದಿಲ್ಲ. ಸೊ ಭಗವದ್ಗೀತೆ ಇಷ್ಟು ಪ್ರಚಲಿತವಾಗಿದೆ. ಎಲ್ಲರೂ ಕೂಡ, ಎಲ್ಲ ಆಚಾರ್ಯರು, ಆಮೇಲೆ ಎಲ್ಲ ಮಹಾನ್ ವ್ಯಕ್ತಿಗಳು ಕೃಷ್ಣನನ್ನ ಸ್ವಯಂ ಭಗವಾನ್ ಅಂತ ಹೇಳಿ ಅದನ್ನ ಒಪ್ಪಿದ್ದಾರೆ. ಆಮೇಲೆ ಕೃಷ್ಣ ಕೂಡ ಸ್ವಯಂ ಭಗವದ್ಗೀತೆಯಲ್ಲಿ ತನ್ನನ್ನು ದೇವೋತ್ತಮ ಪರಮ ಪುರುಷ ಅಂತ ಹೇಳಿ ಪ್ರೂವ್ ಮಾಡ್ತಾನೆ. ವಿಶ್ವರೂಪವನ್ನು ತೋರಿಸ್ತಾನೆ. ಅರ್ಜುನನಿಗೆ ವಿಷ್ಣುವಿನ ರೂಪವನ್ನು ತೋರಿಸ್ತಾನೆ, ವಿಶ್ವರೂಪವನ್ನು ತೋರಿಸ್ತಾನೆ. ಸೊ ಕೃಷ್ಣನನ್ನು ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತೇಳಿ ಹೋಲಿಸಿದರೆ ಆವಾಗ ಭಗವದ್ಗೀತೆಗೆ ಯಾವುದೇ ಬೆಲೆ ಇರುವುದಿಲ್ಲ. ಮಾನವನ ದೌರ್ಬಲ್ಯದ 4 ದೋಷಗಳು ಇರುವ ಸಾಮಾನ್ಯ ಮನುಷ್ಯನು ಕೇಳಲು ಯೋಗ್ಯವಾದುದನ್ನು ಬೋಧಿಸಲು ಸಮರ್ಥನಲ್ಲ. ಸೊ ಬದ್ಧ ಆತ್ಮ ಅಂತಂತಂದ್ರೆ ಅವನಲ್ಲಿ 4 ದೋಷಗಳಿರುತ್ತೆ. 4 ದೋಷಗಳು: ಮೋಸ ಮಾಡುವಂತ ಪ್ರವೃತ್ತಿ, ಆಮೇಲೆ ತಪ್ಪು ಮಾಡುವಂತ ಪ್ರವೃತ್ತಿ, ಆಮೇಲೆ ಭ್ರಮೆಗೆ ಒಳಗಾಗುವಂತ
ಪ್ರವೃತ್ತಿ, ಭ್ರಮ, ಪ್ರಮಾದ, ವಿಪ್ರಲಿಪ್ಸ, ಕರ್ಣಪಾಠ ಅಂತಂದ್ರೆ ಮೋಸ ಮಾಡುವಂಥ ಪ್ರವೃತ್ತಿ ಇರುತ್ತೆ. ತಪ್ಪು ಮಾಡೋದು, ಮೋಸ ಮಾಡೋದು, ಭ್ರಮೆಗೊಳಗಾಗೋದು. ಆಮೇಲೆ ಇಂದ್ರಿಯಗಳು ಮಿತಿಯನ್ನು ಹೊಂದಿರೋದು. ನಮ್ಮ ಇಂದ್ರಿಯಗಳಿಗೆ ಒಂದು ಮಿತಿ ಇದೆ. ನಾವು ಏನ್ ನೋಡ್ಬೋದು, ಒಂದು ಡಿಸ್ಟೆನ್ಸ್ ವರೆಗೆ ಅಷ್ಟೇ ನೋಡ್ಬೋದು. ತುಂಬಾ ದೂರ ಇರೋದು ನೋಡ್ಲಿಕ್ಕಾಗಲ್ಲ, ತುಂಬಾ ಹತ್ತಿರ ಇದ್ರು ನೋಡ್ಲಿಕ್ಕಾಗಲ್ಲ. ಆಮೇಲೆ ಬೆಳಕಿಲ್ದಿದ್ರೆ ನೋಡ್ಲಿಕ್ಕಾಗಲ್ಲ, ಬೆಳಕಿದ್ರಷ್ಟೇ ನೋಡ್ಬೋದು. ಸೊ ನಮ್ಮ ಇಂದ್ರಿಯಗಳು ಎಷ್ಟೋ ಕಂಡೀಷನ್ ಒಳಗೆ ಅಷ್ಟೇ ಕೆಲಸ ಮಾಡ್ತವೆ. ಸೊ ಈ ತರ ಇಂದ್ರಿಯಗಳಿಗೆ ಮಿತಿ ಇರುವಂತ ವ್ಯಕ್ತಿ, ಆಮೇಲೆ ಮೋಸ ಮಾಡುವಂತ ಪ್ರವೃತ್ತಿ ಇರುವವನು, ಆಮೇಲೆ ತಪ್ಪುಗಳನ್ನು ಮಾಡುವಂತ ಸಾಧ್ಯತೆ ಇರುವಂತ ವ್ಯಕ್ತಿ, ಸೊ ಮತ್ತೆ ಭ್ರಮೆಗೆ ಒಳಗಾಗುವಂತ ವ್ಯಕ್ತಿ. ಸೊ ಕೆಲವೊಂದ್ಸಲ ನಾವು ಹಗ್ಗ ನೋಡಿ ಹಾವಂತೇಳಿ ಹೆದರಿ ಬಿಡ್ತೇವೆ. ಸೊ ಇಂತಹ 4 ದೋಷಗಳಿರಂತಹ ವ್ಯಕ್ತಿಗಳು ಆಧ್ಯಾತ್ಮಿಕ ಜ್ಞಾನವನ್ನು, ಪರಿಪೂರ್ಣ ಜ್ಞಾನವನ್ನು ಕೊಡ್ಲಿಕ್ಕೆ ಆಗುವುದಿಲ್ಲ. ಸೊ ನಾವು ಕೃಷ್ಣನನ್ನು ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಹೇಳಿ ಭಾವಿಸಿದ್ರೆ ನಮಗೆ ಭಗವದ್ಗೀತೆಯ ಏನು ನಿಜವಾದ ಉಪದೇಶ ಇದೆ ಅದು ಯಾವತ್ತೂ ಅರ್ಥವಾಗುವುದಿಲ್ಲ. ಈ ಶ್ಲೋಕದಲ್ಲಿ ಪ್ರಸ್ತಾಪಿಸಿರುವ ವ್ಯಕ್ತಿತ್ವದ ಅನೇಕತೆಯು ಪದ್ಧತಿಗನುಗುಣವಾಗಿದೆ ಮತ್ತು ಅದು ದೇಹಕ್ಕೆ ಮಾತ್ರ ಅನ್ವಯಿಸುತ್ತದೆ ಎಂದು ಮಾಯಾವಾದಿಗಳು ವಾದ ಮಾಡುತ್ತಾರೆ. ಆದರೆ ಈ ಶ್ಲೋಕಕ್ಕೆ ಹಿಂದೆ ದೇಹದ ಇಂತಹ ಕಲ್ಪನೆಯನ್ನು ಉದ್ದಕ್ಕೂ ಖಂಡಿಸಿದೆ. ಜೀವಿಗಳ ದೈಹಿಕ ಕಲ್ಪನೆಯನ್ನು ಖಂಡಿಸಿದ ನಂತರ ಕೃಷ್ಣನು ದೇಹದ ಬಗೆಗೆ ಪುನಃ ಸಾಂಪ್ರದಾಯಿಕ ಕಲ್ಪನೆಯನ್ನು ನಿರೂಪಿಸುವುದು ಹೇಗೆ ಸಾಧ್ಯ? ಆದುದರಿಂದ ವ್ಯಕ್ತಿತ್ವದ ಕಲ್ಪನೆ ಆಧಾರ ಆಧ್ಯಾತ್ಮಿಕವಾದದ್ದು. ಸೊ ಇಲ್ಲಿ ಇನ್ನೊಂದು ವಿಷಯ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಅಂದ್ರೆ ಮಾಯಾವಾದಿಗಳು ಏನೇನು ವಾದ ಮಾಡ್ತಾರೆ ಈ ಶ್ಲೋಕಕ್ಕೆ ಅದನ್ನೆಲ್ಲ ಕೂಡ ಇಲ್ಲಿ ಪ್ರಭುಪಾದರು ಅದನ್ನ ಖಂಡಿಸ್ತಾ ಇದ್ದಾರೆ ತಮ್ಮ ಸಿದ್ಧಾಂತದ ಮುಖಾಂತರ. ಸೊ ಅವರು ಮಾಡುವಂತ ಬೇರೆ ಬೇರೆ ವಾದಗಳು ಅಂದ್ರೆ ಇದು ಇಲ್ಲಿ ವ್ಯಕ್ತಿತ್ವ ಹೇಳಿರಲಾಗಿರೋದು ಇದು ದೇಹಕ್ಕೆ ಸಂಬಂಧಪಟ್ಟಿದ್ದು, ಆತ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ. ದೇಹದ ವ್ಯಕ್ತಿತ್ವವನ್ನು ಹೇಳ್ತಾ ಇದ್ದಾರೆ. ಹಿಂದೆ ಕೂಡ ನಮ್ದು ಬೇರೆ ಬೇರೆ ದೇಹ ಇತ್ತು, ಈಗಲೂ ಬೇರೆ ಬೇರೆ ದೇಹ ಇದೆ, ಮುಂದೆ ಕೂಡ ಬೇರೆ ಬೇರೆ ದೇಹ ಇರುತ್ತೆ. ಸೊ ಇದು ದೇಹದ ಬಗ್ಗೆ ಕೃಷ್ಣ ಮಾತಾಡ್ತಾ ಇರೋದು, ಆತ್ಮದ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಆತ್ಮ ಹೋಗಿ ಲೀನವಾಗುತ್ತೆ ಅಂತ ಹೇಳಿ ಮಾಯಾವಾದಿಗಳು ಒಂದು ವಾದ ಮಾಡ್ತಾರೆ. ಸೊ ಅದಕ್ಕೆ ಪ್ರಭುಪಾದರು ಅದನ್ನು ಖಂಡಿಸ್ತಾ ಇರೋದು ಹೇಗೆ ಅಂತಂದ್ರೆ, ಈ ಹಿಂದಿನ ಶ್ಲೋಕಗಳಲ್ಲಿ ನಾವು ನೋಡಿದ್ವಿ, ಫಸ್ಟ್ ಇನ್ಸ್ಟ್ರಕ್ಷನ್ ಕೃಷ್ಣ ಕೊಟ್ಟಿದ್ದೆ ನೀನು ಈ ದೇಹ ಅಲ್ಲ, ನೀನು ದೇಹದ ಒಳಗಡೆ ಇರುವಂತ ಆತ್ಮ ಅಂತ ಹೇಳಿ. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ. ಅಂದ್ರೆ ಫಸ್ಟ್ ಅರ್ಜುನನಿಗೆ ಕೊಟ್ಟಿರೋ ಉಪದೇಶನೇ ನೀನು ಈ ಶರೀರ ಅಲ್ಲ, ಶರೀರದ ಒಳಗಡೆ ಇರುವಂತ ಆತ್ಮ ಅಂತೇಳಿ. ಸೊ ಇದ್ರ ಹಿಂದಿಂದು ಎಷ್ಟೋ ಶ್ಲೋಕಗಳನ್ನು ನಾವು ನೋಡಿದಾಗ ಅದೆಲ್ಲದರಲ್ಲಿ ಕೃಷ್ಣ ಆತ್ಮದ ಬಗ್ಗೆನೇ ಮಾತಾಡ್ತಾ ಇರೋದು, ಆಮೇಲೆ ದೇಹವನ್ನು ಖಂಡಿಸ್ತಾ ಇರೋದು. ಸೊ ಈ ದೇಹದ ಕಲ್ಪನೆಯನ್ನು ಖಂಡಿಸಿ ಇಷ್ಟು ಹೇಳಿದ್ಮೇಲೆ ಈ ಶ್ಲೋಕದಲ್ಲಿ ಕೃಷ್ಣ ಯಾಕೆ ಮತ್ತೆ ದೇಹದ ಬಗ್ಗೆ ಮಾತಾಡ್ತಾನೆ? ಈಗಿರೋದು ನಾವು ಎಲ್ಲ ಬೇರೆ ಬೇರೆ ದೇಹ, ಆಮೇಲೆ ಹಿಂದೆ ಕೂಡ ಬೇರೆ ಬೇರೆ ದೇಹ ಇತ್ತು, ಮುಂದೆ ಕೂಡ ಬೇರೆ ಬೇರೆ ದೇಹ ಇರುತ್ತೆ. ಸೊ ಆಕ್ಚುಲಿ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು ಆತ್ಮದ ಪ್ರತ್ಯೇಕ ವ್ಯಕ್ತಿತ್ವದ ಬಗ್ಗೆನೆ. ಜೀವಿಗಳ ದೈಹಿಕ ಕಲ್ಪನೆಯನ್ನು ಖಂಡಿಸಿದ ನಂತರ ಕೃಷ್ಣನು ದೇಹದ ಬಗೆಗೆ ಪುನಃ ಸಾಂಪ್ರದಾಯಿಕ ಕಲ್ಪನೆಯನ್ನು ನಿರೂಪಿಸುವುದು ಹೇಗೆ ಸಾಧ್ಯ? ಆದುದರಿಂದ ವ್ಯಕ್ತಿತ್ವದ ಕಲ್ಪನೆಯ ಆಧಾರ ಆಧ್ಯಾತ್ಮಿಕವಾದದ್ದು. ಆದುದರಿಂದ ವ್ಯಕ್ತಿತ್ವದ ಬಗ್ಗೆ ಇಲ್ಲಿ ಏನು ಕೃಷ್ಣ ಮಾತಾಡ್ತಾ ಇರೋದು, ನಾನು, ನೀನು ಮತ್ತು ಇವರೆಲ್ಲರೂ ಬೇರೆ ಬೇರೆ ವ್ಯಕ್ತಿಯಾಗಿ ಹಿಂದೆಯೂ ಇದ್ವಿ, ಈಗಲೂ ಇದ್ದೇವೆ, ಮುಂದೆ ಕೂಡ ಇರುತ್ತೇವೆ. ಸೊ ಅದು ಆತ್ಮದ ಬಗ್ಗೆನೇ ಕೃಷ್ಣ ಹೇಳ್ತಾ ಇರೋದು, ದೇಹದ ಬಗ್ಗೆ ಅಲ್ಲ. ಶ್ರೀ ರಾಮಾನುಜಾಚಾರ್ಯ ಮುಂತಾದ ಹಿರಿಯ ಆಚಾರ್ಯರು ಇದನ್ನು ದೃಢಪಡಿಸಿದ್ದಾರೆ. ಭಗವಂತನ ಭಕ್ತರಾದವರಿಗೆ ಈ ಆಧ್ಯಾತ್ಮಿಕ ವ್ಯಕ್ತಿತ್ವವು ಅರ್ಥವಾಗುತ್ತದೆ ಎಂದು ಗೀತೆಯಲ್ಲಿ ಅನೇಕ ಸ್ಥಳಗಳಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಕೃಷ್ಣನು ದೇವೋತ್ತಮ ಪರಮ ಪುರುಷನೆನ್ನುವುದಕ್ಕಾಗಿ ಅಸೂಯೆ ಪಡುವವರಿಗೆ ಈ ಶ್ರೇಷ್ಠ ಸಾಹಿತ್ಯದಲ್ಲಿ ನಿಜವಾದ ಪ್ರವೇಶವೇ ಇಲ್ಲ. ಸೊ ಯಾರು ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಎಂದು ಒಪ್ಕೊಳ್ಳುವುದಿಲ್ವೋ ಅಥವಾ ಅದರಿಂದಾಗಿ ಅಸೂಯೆ ಪಡ್ತಾರೆ, ಹೇಗೆ ಕೃಷ್ಣನಿಗೆ ಇವರು ಇಷ್ಟ ಹೇಳ್ತಾರೆ, ಕೃಷ್ಣನೇ ದೇವೋತ್ತಮ ಪುರುಷ, ಕೃಷ್ಣನೇ ಭಗವಂತ, ಸೊ ನಾವೆಲ್ಲ ಕೃಷ್ಣನ ಅಂಶರು. ಸೊ ಯಾರು ಈ ತರ ಅಸೂಯೆ ಪಡ್ತಾರೆ, ಸೊ ಅವರಿಗೆ ಭಗವದ್ಗೀತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಭಕ್ತನಲ್ಲದವನು ಗೀತೆಯನ್ನು ತಿಳಿಯುವ ರೀತಿಯು ದುಂಬಿಯು ಜೇನಿನ ಸೀಸೆಯನ್ನು ನೆಕ್ಕಿದಂತೆ. ಒಂದು ಜೇನು ನೊಣ ಏನಿರುತ್ತೆ, ಅದು ಒಂದು ಗ್ಲಾಸಲ್ಲಿ, ಒಂದು ಗ್ಲಾಸ್ ಬಾಟಲಲ್ಲಿ ಈ ಜೇನನ್ನು ಹಾಕಿಟ್ಬಿಟ್ರೆ, ಸೊ ಹೊರಗಡೆಯಿಂದ ಅದನ್ನು ನೆಕ್ಲಿಕ್ಕೆ ಪ್ರಯತ್ನ ಪಟ್ರೆ, ಸೊ ಅವಾಗ ಅದಕ್ಕೆ ಯಾವುದೇ ತರಹದ ಆ ಜೇನಿನ ಸಿಹಿ ಗೊತ್ತಾಗುದಿಲ್ಲ. ಸೊ ಯಾರು ಭಕ್ತರಿರೋದಿಲ್ವೋ ಅವರು ಭಗವದ್ಗೀತೆಯನ್ನು ತಮ್ಮದೇ ಒಂದು ಮನಸ್ಸಿನ ಒಂದು ಇದ್ರ ಪ್ರಕಾರ, ಮೆಂಟಲ್ ಸ್ಪೆಕ್ಯುಲೇಷನ್, ಒಂದು ಊಹೆಯ ಪ್ರಕಾರ ಅವರು ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರೆ ಅವರು ಆ ಜೇನಿನ ಸೀಸೆಯನ್ನು, ಆ ಜೇನಿನ ಬಾಟಲನ್ನು
ಹೊರಗಡೆಯಿಂದ ನೆಕ್ಕಿದಂತಷ್ಟೇ. ಸೊ ಬಾಟಲ್ ನೆಕ್ಕಿದ್ರೆ ಅದು ಸಿಹಿ ಏನಂತೇಳಿ ಗೊತ್ತಾಗಲ್ಲ. ಸೊ ಈ ತರ ಯಾರು ಮಾಯಾವಾದಿಗಳಿರ್ತಾರೆ ಅಥವಾ ಯಾರು ಭಕ್ತರು ಇರುವುದಿಲ್ವೋ ಅವರು ಇಡೀ ಜೀವನ ಭಗವದ್ಗೀತೆಯನ್ನು ಓದಿದ್ರು ಕೂಡ ಅವರಿಗೆ ಭಗವದ್ಗೀತೆಯಲ್ಲಿ ಏನಿದೆ ಅಂತ ಹೇಳಿ ಸಾಯುವವರೆಗೂ ಗೊತ್ತಾಗುದಿಲ್ಲ. ಹಾಗೆ ಈ ಗ್ರಂಥದ 4ನೇ ಅಧ್ಯಾಯದಲ್ಲಿ ಹೇಳಿರುವಂತೆ ಭಗವದ್ಗೀತೆಯನ್ನು ಅನುಭವವನ್ನು ಭಕ್ತರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲರು. ಸೊ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಭಕ್ತೋಸಿಮೆ ಸಖಾಚೇತಿ ರಹಸ್ಯಂ ಹಿ ಏತದ್ ಉತ್ತಮಂ. ಸೊ ನೀನು ನನ್ನ ಭಕ್ತನಾಗಿರೋದ್ರಿಂದ, ನನ್ನ ಸಖನಾಗಿರೋದ್ರಿಂದ ಈ ರಹಸ್ಯವಾಗಿರುವಂತ ಜ್ಞಾನವನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ ಅಂತೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಸೊ ಭಕ್ತರಲ್ಲದೆ ಬೇರೆ ಯಾರು ಕೂಡ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಭಗವಂತನ ಇರುವಿಕೆಯ ಬಗೆಗೆ ಅಸೂಯೆ ಪಡುವವರು ಗೀತೆಯನ್ನು ಮುಟ್ಟಲು ಸಮರ್ಥರಲ್ಲ. ಯಾರು ಕೃಷ್ಣನ ಮೇಲೆ ಅಸೂಯೆ ಪಡ್ತಾರೆ, ಭಗವಂತನ ಅಸ್ತಿತ್ವದ ಮೇಲೆ ಅಸೂಯೆ ಪಡ್ತಾರೆ ಅಂತವರಿಗೆ ಭಗವದ್ಗೀತೆ ಅವರು ಮುಟ್ಟಲಿಕ್ಕೂ ಕೂಡ ಅರ್ಹರಲ್ಲ ಅಂತೇಳಿ ಇಲ್ಲಿ ಹೇಳಲಾಗಿದೆ. ಆದುದರಿಂದ ಗೀತೆಯ ಮಾಯಾವಾದಿ ವ್ಯಾಖ್ಯಾನವು ಸಮಗ್ರ ಸತ್ಯದ ತೀರ ತಪ್ಪು ವಿವರಣೆ. ಯಾಕಂದ್ರೆ ಭಗವದ್ಗೀತೆ ಎಷ್ಟೋ ವರ್ಷನ್ಸ್ಗಳಿದೆ. ಯಾವುದು ಪರಂಪರೆಯಲ್ಲಿ ಬರುವುದಿಲ್ವೋ, ಯಾರು ತಮ್ಗೆ ಮನಸ್ಸಿಗೆ ಬಂದಂಗೆ ಅದಕ್ಕೆ ಅನುವಾದ ಮತ್ತು ವ್ಯಾಖ್ಯಾನವನ್ನು ಕೊಡ್ತಾರೋ, ಸೊ ಅವ್ರು ಏನ್ ಮಾಡಿರ್ತಾರೆ, ಅದರಲ್ಲಿ ತಮ್ಮದೇ ಆದಂತ ಒಂದು ಅದಕ್ಕೆ ವಿವರಣೆಗಳನ್ನು ಕೊಟ್ಟಿರ್ತಾರೆ. ಸೊ ಅಂತವ್ರು ಕೆಲವೊಂದ್ಸಲ ಕೃಷ್ಣನನ್ನು ಭಗವದ್ಗೀತೆಯಲ್ಲಿ ಕೃಷ್ಣನನ್ನು ತೆಗೆದು ಬಿಡ್ತಾರೆ, ತಮ್ಮದೇ ಆದಂತ ಏನೋ ವಿಚಾರಗಳನ್ನು ಅದ್ರಲ್ಲಿ ಹಾಕಿರ್ತಾರೆ. ಯಾಕಂದ್ರೆ ಅವರು ಏನಾದ್ರು ಬುಕ್ ಬರೆದ್ರೆ ಯಾರು ಪರ್ಚೇಸ್ ಮಾಡಲ್ಲ, ಯಾರು ಅವ್ರು ಏನು ಗೊತ್ತೇ ಇರಲ್ಲ ಯಾರು ಇವ್ರು ಅಂತೇಳಿ. ಅದಕ್ಕೆ ಏನ್ ಮಾಡ್ತಾರೆ, ಭಗವದ್ಗೀತೆ ತಗೊಂಡ್ಬಿಟ್ಟು, ಭಗವದ್ಗೀತೆ ತುಂಬಾ ಫೇಮಸ್ ಬುಕ್ ಇದೆ, ಸೊ ಆ ಬುಕ್ ಅನ್ನು ತಗೊಂಡು ಅದರಲ್ಲಿ ತಮ್ಮದೇ ಆದಂತ ಒಂದು ಅನುವಾದ, ತಮ್ಮದೇ ವ್ಯಾಖ್ಯಾನವನ್ನು ಕೊಟ್ರೆ ಜನ ಅದನ್ನು ತಗೊಂಡು ಓದ್ತಾರೆ. ಸೊ ನನ್ನ ವಿಚಾರ ನಾನು ಹೇಳ್ಬೇಕಂದ್ರೆ ಏನ್ ಮಾಡ್ಬೇಕು, ಭಗವದ್ಗೀತೆ ಶರಣನ್ ತಗೋಬೇಕು. ಯಾಕಂದ್ರೆ ಭಗವದ್ಗೀತೆ ತುಂಬಾ ಪ್ರಸಿದ್ಧವಾಗಿದೆ. ಸೊ ನಂದು ಏನಾದ್ರೂ ಒಂದು ವಿಚಾರಗಳಿದೆ, ಅದನ್ನ ಹೇಳ್ಬೇಕಂದ್ರೆ ನಾನು ಭಗವದ್ಗೀತೆ ತಗೊಂಡು ಅದಕ್ಕೆ ನಾನು ವ್ಯಾಖ್ಯಾನ ಅಂತೇಳಿ ನನ್ನದೇ ವಿಚಾರಗಳನ್ನ ಬರೆದು ಅದನ್ನ ಮಾರಬೇಕು. ಸೊ ಈ ತರ ಮಾಡೋರು ತುಂಬಾ ಜನ ಇದ್ದಾರೆ. ಸೊ ಅಂತಹ ಭಗವದ್ಗೀತೆಯನ್ನು ಓದೋದ್ರಿಂದ ನಮಗೆ ನಿಜವಾದ ಭಗವದ್ಗೀತೆ ಏನಿದೆ ಅಂತ ಹೇಳಿ ಗೊತ್ತಾಗುದಿಲ್ಲ. ಇದನ್ನು ಕೇವಲ ನಾವು ಪರಂಪರೆ ಮುಖಾಂತರ ಒಂದು ಅಧಿಕೃತ ಗುರುಗಳು ಹೇಳಿರುವಂತ ಭಗವದ್ಗೀತೆಯನ್ನು ನಾವು ಓದಿದಾಗ ನಿಜವಾಗಿ ಕೃಷ್ಣ ಏನ್ ಹೇಳಿದಾನೆ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. ಸೊ ಈ ತರ ಯಾರು ಭಗವದ್ಗೀತೆಗೆ ವ್ಯಾಖ್ಯಾನ ಬರೀತಾರೆ ಅವರನ್ನ ಮಾಯಾವಾದಿಗಳು ಅಂತೇಳಿ ಹೇಳ್ತಾರೆ. ಇಂತಹ ಮಾಯಾವಾದಿ ಸಿದ್ಧಾಂತದ ವಿವರಣೆಗಳನ್ನು ಒಪ್ಪೋ ಯಾರೇ ಆಗಲಿ ಗೀತೆಯ ನಿಜವಾದ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ ಎಂದು ಎಚ್ಚರಿಕೆ ಹೇಳಿದ್ದಾರೆ. ವ್ಯಕ್ತಿಯ ಪ್ರತ್ಯೇಕ ಅಸ್ತಿತ್ವವು ಭೌತಿಕ ವಿಶ್ವಕ್ಕೆ ಮಾತ್ರ ಸಂಬಂಧಿಸಿದ್ದಾದರೆ ಭಗವಂತನು ಅದನ್ನು ಕುರಿತು ಉಪದೇಶಿಸುವ ಅಗತ್ಯವೇ ಇಲ್ಲ. ಜೀವಾತ್ಮ ಮತ್ತು ಭಗವಂತನ ಪ್ರತ್ಯೇಕತೆಯು ನಿರಂತರ ಸತ್ಯ. ವೇದಗಳು ಇದನ್ನು ದೃಢಪಡಿಸುತ್ತವೆ. ಸೊ ಇದು ಭಗವದ್ಗೀತೆಯಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಶ್ಲೋಕ. ಇಂತಹ ಒಂದು 2-3 ಶ್ಲೋಕಗಳಿದೆ. ಈ 2-3 ಶ್ಲೋಕಗಳಲ್ಲಿ ನಾವು ಸಂಪೂರ್ಣವಾಗಿ ಮಾಯಾವಾದವನ್ನು ಸೋಲಿಸಬಹುದು. ಸೊ ಅದಕ್ಕೆ ಇದಕ್ಕೆ ಪ್ರಭುಪಾದರು ತುಂಬಾ ಇದು ಒಂದು ದಾರ್ಶನಿಕವಾಗಿರುವಂತ ವಿಚಾರ. ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಸೊ ಇಲ್ಲಿ ಕೃಷ್ಣ ಹೇಳಿರೋದು ಇನ್ನೊಂದ್ಸಲ ಸಾರವಾಗಿ ನಾವು ನೋಡ್ಬೇಕಂತಂದ್ರೆ, ಭೂತದಲ್ಲಿ ಮತ್ತು ವರ್ತಮಾನದಲ್ಲಿ ಮತ್ತು ಭವಿಷ್ಯದಲ್ಲಿ ಯಾವಾಗಲೂ ನನ್ನ, ನಿನ್ನ ಮತ್ತು ಈ ರಾಜರ ಎಲ್ಲರ ಅಸ್ತಿತ್ವ ಇದ್ದೇ ಇರುತ್ತದೆ ಅಂತ ಕೃಷ್ಣ ಇಲ್ಲಿ ಹೇಳಿದಾನೆ. ಸೊ ನನ್ನ, ನಿನ್ನ ಮತ್ತು ರಾಜರ ಅಂದ್ರೆ ಇದು ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ. ಸೊ ಇಂಗ್ಲಿಷಲ್ಲಿ ಆದ್ರೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಮತ್ತೊಂದು ಯಾವುದೋ ಇದೆಯಲ್ಲ ಇಂಗ್ಲಿಷಲ್ಲಿ ಏನೋ ಹೇಳ್ತಾರೆ ಗ್ರಾಮ್ಯಾಟಿಕಲಿ. ಆಮೇಲೆ ಕಾಲದಲ್ಲಾಗೋದ್ರೆ ಭೂತಕಾಲ, ವರ್ತಮಾನ ಕಾಲ ಮತ್ತೆ ಭವಿಷ್ಯತ್ ಕಾಲ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಸೊ 3 ಕಾಲಗಳಲ್ಲಿ ಕೂಡ ಮತ್ತು ಒಬ್ಬ ವ್ಯಕ್ತಿಯನ್ನು ನಾವು ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ ಅಂತ ಹೇಳಿ. ಪ್ರಥಮ ಪುರುಷ ಅಂತಂದ್ರೆ ನಾನು, ಮಧ್ಯಮ ಪುರುಷ ಅಂತಂತಂದ್ರೆ ನೀನು, ಸಾರಿ ಉತ್ತಮ ಪುರುಷ ಅಂದ್ರೆ ನಾನು, ಪ್ರಥಮ ಪುರುಷ ಅಂದ್ರೆ ನಾನು, ಮಧ್ಯಮ ಪುರುಷ ಅಂತಂದ್ರೆ ಅವನು. ಸೊ ಈ 3 ಪಾಸಿಬಿಲಿಟೀಸ್ ಅಲ್ಲಿ ಕೃಷ್ಣ ಹೇಳ್ತಾ ಇರೋದು, ಭೂತ, ಭವಿಷ್ಯ ಮತ್ತು ವರ್ತಮಾನದಲ್ಲಿ ಆತ್ಮವು ಒಬ್ಬ ಸಪರೇಟ್ ವ್ಯಕ್ತಿ ಆಗಿನೇ ಇರುತ್ತದೆ. ಸೊ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮತ್ತೆ ಮಾಯಾವಾದಿಗಳು ಹೇಳುವಂತ ಏನು ಆತ್ಮ ಹೋಗಿ ಬ್ರಹ್ಮನಲ್ಲಿ ಅಥವಾ ಒಂದು ಬೆಳಕಿನಲ್ಲಿ ಲೀನವಾಗುತ್ತದೆ, ಅದು ನಿಜವಾದ ಸಿದ್ಧಾಂತ ಅಲ್ಲ. ಅದನ್ನು ನಾವು ಇದರಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ. ಸೊ ಈ ಶ್ಲೋಕದಲ್ಲಿ ಹೇಳಿರೋದು ದೇಹಿ ಮತ್ತೆ ದೇಹ. ಸೊ ಇದು ಕೂಡ
ತುಂಬಾ ಇಂಪಾರ್ಟೆಂಟ್ ಆದಂತಹ ಶ್ಲೋಕ. ಸೊ ಇಲ್ಲಿ ನಮಗೆ 2 ಶಬ್ದಗಳ ಬಗ್ಗೆ ಗೊತ್ತಾಗುತ್ತದೆ. ಒಂದು ದೇಹಿ ಅನ್ನೋದು, ಮತ್ತೊಂದು ದೇಹ. ಸೊ ದೇಹ ಅನ್ನೋದು ನಮ್ಗೆಲ್ರಿಗೂ ಗೊತ್ತು. ಸೊ ಈ ಶರೀರವನ್ನು ನಾವು ದೇಹ ಅಂತೇಳಿ ಹೇಳ್ತೇವೆ, ನನ್ನ ದೇಹ, ನಿನ್ನ ದೇಹ ಅಂತೇಳಿ. ಸೊ ಇಲ್ಲಿ ಒಂದು ಹೊಸ ಶಬ್ದ ನಮ್ಗೆ ಗೊತ್ತಾಗ್ತಾ ಇರೋದು ದೇಹಿ ಅಂತೇಳಿ. ಸೊ ದೇಹಿ ಅಂತಂತಂದ್ರೆ ದೇಹವನ್ನು ಹೊಂದಿರುವವನು, ಅಂದರೆ ಅದು ಆತ್ಮ. ಸೊ ದೇಹಿನಃ ಅಸ್ಮಿನ್ ದೇಹೆ. ಸೊ ದೇಹಿನಃ ಅಂದ್ರೆ ದೇಹವನ್ನು ಹೊಂದಿರುವಂತ ಆತ್ಮ ಇದೇ ದೇಹದಲ್ಲಿ ಹೇಗೆ ಕೌಮಾರಂ ಯೌವನಂ ಜರ, ಕೌಮಾರಾವಸ್ಥೆಯನ್ನು, ಯೌವನಾವಸ್ಥೆಯನ್ನು ಮತ್ತು ವೃದ್ಧಾವಸ್ಥೆಯನ್ನು ಅನುಭವಿಸ್ತಾ ಇದ್ದಾನೆ. ತಥಾ ದೇಹಾಂತರ ಪ್ರಾಪ್ತಿ, ಅದೇ ತರಹ ಮತ್ತೆ ಅವನು ಇನ್ನೊಂದು ದೇಹವನ್ನು ಪ್ರಾಪ್ತ ಮಾಡ್ಕೊಳ್ತಾನೆ. ತಥಾ ದೇಹಾಂತರ ಪ್ರಾಪ್ತಿ ಧೀರಃ ತತ್ರ ನ ಮುಹ್ಯತಿ. ಧೀರರಾದವರು ಇಂತಹ ಬದಲಾವಣೆಗಳಿಂದ ಅವರು ಗೊಂದಲಕ್ಕೊಳಗಾಗುವುದಿಲ್ಲ, ಅವರು ಭ್ರಾಂತಿಗೆ ಒಳಗಾಗುವುದಿಲ್ಲ. ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲೇ ಆತ್ಮವು ಸಾವಿನ ನಂತರ ಇನ್ನೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ. ಸೊ ಇಲ್ಲಿ ಕೃಷ್ಣ ಯಾವ ಉದಾಹರಣೆಯನ್ನು ಕೊಡ್ತಾ ಇರೋದು, ಹೇಗೆ ನಾವು ನಮ್ಮ ಜೀವಿತ ಕಾಲದಲ್ಲಿ ಬೇರೆ ಬೇರೆ ಶರೀರವನ್ನು ಅನುಭವಿಸ್ತೇವೆ. ಒಂದು ಮಗುವಿನ ಶರೀರ, ಒಂದು ಯುವಕ ಅಥವಾ ಯುವತಿಯ ಶರೀರ, ಮತ್ತೆ ಒಂದು ವೃದ್ಧವಾಗಿರುವ ಶರೀರ. ಸೊ ಏನು ಅನುಭವವನ್ನು ಮಾಡ್ತಾ ಇರುವ ವ್ಯಕ್ತಿ ಯಾರಿದ್ದಾರೆ ಅದು ಆತ್ಮ. ಸೊ ಅದೇ ಆತ್ಮ ಈ ಬೇರೆ ಬೇರೆ ದೇಹಗಳ ರೂಪಾಂತರವಾಗ್ತಾ ಇದೆ. ಅದೇ ತರ ಈ ಶರೀರ ಯಾವಾಗ ಈಗ ಯೂಸ್ ಮಾಡುವಂತ ಕಂಡೀಷನ್ ಅಲ್ಲಿ ಇರಲ್ಲ. ಸೊ ಈಗ ನಮ್ಮ ಹತ್ರ ಯಾವುದೋ ಗಾಡಿ ಇರುತ್ತೆ, ಒಂದು 2 ವೀಲರ್ ಅಥವಾ 4 ವೀಲರ್ ತಗೊಂಡಿರ್ತೇವೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ತಗೊಂಡಾಗ ಅದು ಹೊಸದಾಗಿರುತ್ತೆ. ಯೂಸ್ ಮಾಡ್ತಾ 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 ಏನಾಗುತ್ತೆ, ಮೇಂಟೆನೆನ್ಸ್ ಮಾಡಿ 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 ಲಾಸ್ಟಿಗೆ ಒಂದ್ ಟೈಮಿಗೆ ಅದು ಇನ್ಮೇಲೆ ಇದನ್ನು ಬಳಸಲಿಕ್ಕೆ ಆಗಲ್ಲ. ಸೊ ಆ ಪರಿಸ್ಥಿತಿ ಬಂದಾಗ ನಮ್ಮ ಅಸ್ತಿತ್ವನೇ ಮುಗಿದೋಗ್ಬಿಡುತ್ತಾ. ಆ ಗಾಡಿ ಈಗ ತುಂಬಾ ಹಳೇದಾಯ್ತು, ಓಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅದರ ಅರ್ಥ ನಾನೇ ಸತ್ತೋಗ್ಬಿಟ್ಟ ಅಂತ ಹೇಳಿನ? ನಾನು ಹಾಗೆ ಇರ್ತೇನೆ. ನಾನೇನ್ ಮಾಡ್ತೇನೆ, ಹಳೆಯ ಗಾಡಿಯನ್ನು ಬಿಟ್ಟು ಮತ್ತೊಂದು ಹೊಸ ಗಾಡಿಯನ್ನು ತಗೊಳ್ತೇನೆ. ಇನ್ನೊಂದು ಉದಾಹರಣೆನ ನೋಡ್ಬೇಕಂತಂದ್ರೆ, ನಾವೊಂದು ಮನೆ ಕಟ್ಟಿರ್ತೇವೆ. ಸೊ ಮನೆಯಲ್ಲಿ ಇರ್ತೇವೆ. ಸೊ ಅದು ಬರ್ತಾ ಬರ್ತಾ ಏನಾಗುತ್ತೆ, ಆ ಮನೆ ಜೀರ್ಣವಾಗಿ ಹೋಗುತ್ತೆ. ಕಾಲಕ್ರಮೇಣ ಆ ಮನೆ ಏನಾಗುತ್ತೆ, ಅದರಲ್ಲಿ ಗೋಡೆಗಳಲ್ಲಿ ಪೇಂಟ್ ಕಿತ್ತು ಬರುತ್ತೆ, ಏನೇನೋ ಆಗುತ್ತೆ. ಸೊ ಹಾಗಾಗಿದೆ ಅಂತ ಹೇಳಿ ನಾವೇನ್ ಮಾಡ್ತೇವೆ, ಆ ಮನೆಯನ್ನು ಬಿಟ್ಟು ನಾವು ಇನ್ನೊಂದು ಬೇರೆ ಮನೆಗೆ ಹೋಗ್ತೇವೆ. ನಮ್ಮದೇ ಅಸ್ತಿತ್ವ ಮುಗಿದೋಗ್ಬಿಡುತ್ತಾ. ಮನೆ ಹಳೇದಾಯ್ತು, ಮನೆ ಬೀಳ್ತಾ ಇದೆ ಅಂತಂದ್ರೆ ನಾವೇ ಸತ್ತೋಗ್ಬಿಡ್ತೇವಾ? ಇಲ್ಲ, ನಾವೇನ್ ಮಾಡ್ತೇವೆ, ಈ ಮನೆಯನ್ನು ಬಿಟ್ಟು ಇನ್ನೊಂದು ಮನೆಗೆ ಹೋಗ್ತೇವೆ. ಸೊ ಅದೇ ತರ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು, ದೇಹಿನಃ ಅಸ್ಮಿನ್ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ. ಅದನ್ನ ದೇಹಾಂತರ ಅಂತೇಳಿ ಹೇಳ್ತಾರೆ, ದೇಹದ ಬದಲಾವಣೆ ಆಗೋದು ಅಂತೇಳಿ ಹೇಳ್ತಾರೆ. ಸೊ ದೇಹ ಹೇಗೆ ಬದಲಾಗ್ತಾ ಇದೆ, ಕುಮಾರಾವಸ್ಥೆಯಿಂದ ಯೌವನಾವಸ್ಥೆ, ಯೌವನಾವಸ್ಥೆಯಿಂದ ವೃದ್ಧಾವಸ್ಥೆ. ಸೊ ಹೇಗೆ ದೇಹ ಬದಲಾಗ್ತಾ ಇದೆ, ಅದೇ ತರಹ ಮತ್ತೊಂದು ಹೊಸ ದೇಹ ಸಿಗುತ್ತದೆ. ಸೊ ಇಂತಹ ದೇಹದ ಬದಲಾವಣೆ ಅದರಿಂದಾಗಿ ಧೀರನಾಗಿರುವ ವ್ಯಕ್ತಿ ಗೊಂದಲಕ್ಕೆ ಒಳಗಾಗುವುದಿಲ್ಲ. ಅಂದ್ರೆ ಅವನು ಸಾವನ್ನು ಕಂಡ್ರೆ ಹೇಗೆ ಒಬ್ಬ ಯುವಕ ವೃದ್ಧನಾಗ್ತಾನೆ ಅಥವಾ ಒಂದು ಮಗು ಯುವಕನಾಗ್ತಾನೆ, ಅದೇ ತರ ವೃದ್ಧವಾಗಿರುವ ವ್ಯಕ್ತಿ ಈ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡ್ಕೊಳ್ತಾನೆ. ಸೊ ಸಾವನ್ನು ನೋಡಿ ಅಂತ ವ್ಯಕ್ತಿಗೆ ತುಂಬಾ ಭ್ರಾಂತಿ ಅಥವಾ ಗೊಂದಲ ಅಥವಾ ದುಃಖ ಆಗುವುದಿಲ್ಲ. ಯಾರು ಧೀರನಾಗಿರ್ತಾನೆ, ಯಾರಿಗೆ ಆತ್ಮದ ಜ್ಞಾನ ಇರುತ್ತದೆ. ಭಾವಾರ್ಥ, ಪ್ರತಿಯೊಂದು ವ್ಯಕ್ತಿಯು, ಪ್ರತಿಯೊಂದು ಜೀವಿಯು ಪ್ರತ್ಯೇಕ ಆತ್ಮ. ಆದುದರಿಂದ ಪ್ರತಿಯೊಂದು ಜೀವಿಯು ನಿಮಿಷ ನಿಮಿಷಕ್ಕೂ ತನ್ನ ದೇಹವನ್ನು ಬದಲಾಯಿಸುತ್ತಿರುತ್ತದೆ. ಕೆಲವೊಮ್ಮೆ ಮಗುವಿನಂತೆ, ಕೆಲವೊಮ್ಮೆ ಯುವಕನಂತೆ, ಮತ್ತೊಮ್ಮೆ ಮುದುಕನಂತೆ ಕಾಣಿಸಿಕೊಳ್ಳುತ್ತದೆ. ಆದರೆ ಇರುವುದು ಒಂದೇ ಆತ್ಮ. ಇದು ಯಾವ ಬಗೆಯ ವ್ಯತ್ಯಾಸವನ್ನು ಹೊಂದುವುದಿಲ್ಲ. ಸೊ ಆತ್ಮಕ್ಕೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲ, ಶರೀರಕ್ಕೆ ವ್ಯತ್ಯಾಸ ಆಗ್ತಾ ಇದೆ. ಕೆಲವೊಮ್ಮೆ ಮಗುವಾಗಿ, ಕೆಲವೊಮ್ಮೆ ಯುವಕನಾಗಿ, ಮತ್ತೆ ಮುದುಕನಾಗಿ ಶರೀರ ಕಾಣ್ತಾ ಇದೆ. ಆದ್ರೆ ಅದರ ಒಳಗಡೆ ಇರುವಂತಹ ಆತ್ಮ ಏನಿದೆ ಅದು ಸೇಮ್ ಇರುತ್ತೆ. ಈ ಪ್ರತ್ಯೇಕ ಆತ್ಮವು ಕಟ್ಟ ಕಡೆಗೆ ಸಾವಿನ ಸಮಯದಲ್ಲಿ ದೇಹವನ್ನು ಬದಲಾಯಿಸುತ್ತದೆ. ಸೊ ಹೇಗೆ ಈ ಆತ್ಮ ಬೇರೆ ಬೇರೆ ದೇಹವನ್ನು ಬದಲಾಯಿಸ್ತಾ ಇದೆ, ಒಂದೇ ಜೀವನದಲ್ಲಿ ಕೂಡ ಅದು ಮಗುವಿನ ಶರೀರವನ್ನು ಬದಲಾಯಿಸಿ ಯುವಕನ ಶರೀರವನ್ನು ಹೊಂದಿತ್ತು, ಯುವಕನ ಶರೀರವನ್ನು ಬದಲಾಯಿಸಿ ಒಂದು ಮುದುಕನ ಶರೀರವನ್ನು ಪಡೆದುಕೊಳ್ತು. ಅದೇ ತರ ಮುದುಕನ ಶರೀರವನ್ನು ಬದಲಾಗಿ ಮತ್ತೆ ಒಂದು ಮಗುವಿನ ಶರೀರವನ್ನು ಪಡೆದುಕೊಳ್ಳುತ್ತದೆ. ಮುಂದಿನ ಜನ್ಮದಲ್ಲಿ ನಿಶ್ಚಯವಾಗಿ ಅದಕ್ಕೆ ಭೌತಿಕ ಅಥವಾ ಅಭೌತಿಕ ದೇಹವಿರುವುದರಿಂದ ಅರ್ಜುನನು ದುಃಖಿಸಲು ಕಾರಣವೇ ಇಲ್ಲ. ಸೊ ಅರ್ಜುನ ಇಲ್ಲಿ ಅವರದ್ದೆಲ್ಲ ಸಾವಾಗುತ್ತೆ ಅಂತೇಳಿ ದುಃಖ ಪಡ್ತಾ ಇದ್ದ.
ಸೊ ಮುಂದಿನ ಜೀವದಲ್ಲಿ ಮತ್ತೆ ಅವರಿಗೆ ಅವರ ಕರ್ಮದ ಪ್ರಕಾರ ಮತ್ತೊಂದು ಯಾವುದೋ ಭೌತಿಕ ದೇಹ ಸಿಗುತ್ತೆ, ಅಥವಾ ಅವರು ಮುಕ್ತರಾದರೆ ಅವರಿಗೆ ಒಂದು ಆಧ್ಯಾತ್ಮಿಕ ಶರೀರ ಸಿಗತ್ತೆ. ಸೊ ಅದರಿಂದಾಗಿ ದುಃಖ ಪಡುವಂತಹ ಕಾರಣವಿಲ್ಲ. ಭೀಷ್ಮ ಮತ್ತು ದ್ರೋಣರ ವಿಷಯದಲ್ಲಿ ಅವನಿಗೆ ತುಂಬಾ ಕಳಕಳಿ ಆದರೂ ದುಃಖಿಸಲು ಕಾರಣವಿಲ್ಲ. ಸೊ ವಿಶೇಷವಾಗಿ ಅರ್ಜುನನಿಗೆ ಭೀಷ್ಮ ಮತ್ತು ದ್ರೋಣರ ಬಗ್ಗೆ ಕಾಳಜಿ ಇತ್ತು. ಸೊ ಅವ್ರ ವಿಷಯದಲ್ಲೂ ಅವನು ತುಂಬಾ ದುಃಖ ಮಾಡುವಂತ ಕಾರಣವಿಲ್ಲ. ಯಾಕಂದ್ರೆ ಆಲ್ರೆಡಿ ಅವ್ರು ಏನಾಗಿದ್ದಾರೆ, ತುಂಬಾ ಮುದುಕರಾಗಿದ್ದಾರೆ. ಅದರ ಬದಲು ಅವರು ಹಳೆಯ ದೇಹಗಳನ್ನು ಬಿಟ್ಟು ಹೊಸ ದೇಹಗಳನ್ನು ಪ್ರವೇಶಿಸಿ ತಮ್ಮ ಚೈತನ್ಯವನ್ನು ಮತ್ತೆ ಪಡೆದುಕೊಳ್ಳುತ್ತಾರೆ ಎಂದು ಅವನು ಸಂತೋಷ ಪಡಬೇಕು. ಈಗ ಅವರ ಸಾವಾದ್ರೂ ಕೂಡ ಒಂದು ಧರ್ಮಯುದ್ಧದಲ್ಲಿ ಅವರು ಸಾವನ್ನು ಹೊಂದಿರೋದ್ರಿಂದ ಸೊ ಅವರಿಗೆ ಒಂದು ಒಳ್ಳೆಯ ಶರೀರವೇ ಸಿಗುತ್ತದೆ. ಯಾವುದೇ ಮನುಷ್ಯನ ಬದುಕಿನ ಕರ್ಮಗಳಿಗೆ ಅನುಗುಣವಾಗಿ ವಿಧ ವಿಧವಾದ ಭೋಗಗಳು, ನೋವುಗಳು ಲಭ್ಯವಾಗುವುದಕ್ಕೆ ದೇಹದ ಈ ಬದಲಾವಣೆ ಕಾರಣ. ಭೀಷ್ಮ ದ್ರೋಣರು ಚೇತನರು ಆದುದರಿಂದ ನಿಶ್ಚಯವಾಗಿಯೂ ಮುಂದಿನ ಜನ್ಮದಲ್ಲಿ ಅವರು ಆಧ್ಯಾತ್ಮಿಕ ಶರೀರವನ್ನು ಪಡೆಯುವರು. ಕೊನೆ ಪಕ್ಷ ಸ್ವರ್ಗ ಮೊದಲಾದ ಲೋಕಗಳಲ್ಲಿ ಐಹಿಕ ಬದುಕಿನ ಉನ್ನತ ಭೋಗಗಳನ್ನು ಅನುಭವಿಸಲು ದೇಹಗಳನ್ನು ಪಡೆಯುವರು. ಹೇಗೆ ಆಗಲಿ ದುಃಖಕ್ಕೆ ಕಾರಣವಿಲ್ಲ. ಸೊ ಭೀಷ್ಮ ಮತ್ತು ದ್ರೋಣರು ಪುಣ್ಯಾತ್ಮರಾಗಿರುವುದರಿಂದ ಅವರಿಗೆ ಮುಕ್ತಿಯಾದ್ರೂ ಸಿಗತ್ತೆ, ಅಥವಾ ಸ್ವರ್ಗ ಅಥವಾ ಮೇಲಿನ ಲೋಕಗಳಲ್ಲಿ ಸ್ಥಾನವಾದ್ರೂ ಸಿಗುತ್ತೆ. ಸೊ ಹೀಗಿರುವಾಗ ಅವರ ದೇಹ ಬದಲಾಗುತ್ತೆ ಅಂಥೇಳಿ ಅರ್ಜುನನು ದುಃಖ ಪಡುವಂತಹ ಅವಶ್ಯಕತೆ ಇಲ್ಲ. ಜೀವಾತ್ಮ, ಪರಮಾತ್ಮ ಮತ್ತು ಐಹಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಪ್ರಕೃತಿ ಇವುಗಳ ಸ್ವರೂಪದ ಪರಿಪೂರ್ಣ ಅರಿವಿರುವವರನ್ನು ಧೀರ ಎಂದು ಕರೆಯುತ್ತಾರೆ. ಇಂತಹ ಮನುಷ್ಯನು ದೇಹಗಳ ಬದಲಾವಣೆಯಿಂದ ಮೋಸ ಹೋಗುವುದಿಲ್ಲ. ಸೊ ಧೀರ ಅಂತಂತಂದ್ರೆ ಯಾರಂತಂದ್ರೆ ಯಾರಿಗೆ ಜೀವಾತ್ಮ, ಪರಮಾತ್ಮ, ಐಹಿಕ ಪ್ರಕೃತಿ ಮತ್ತು ಆಧ್ಯಾತ್ಮಿಕ ಪ್ರಕೃತಿ ಈ 4 ವಿಷಯಗಳ ಬಗ್ಗೆ ಅರಿವಿರುವವರನ್ನು, ಪರಿಪೂರ್ಣ ಅರಿವಿರುವವರನ್ನು ಅಂತ ವ್ಯಕ್ತಿಯನ್ನು ಧೀರ ಅಂತೇಳಿ ಕರೆಯುತ್ತಾರೆ. ಈಗ ಸಾಮಾನ್ಯ ಜನರಿಗೆ ಗೊತ್ತಿರೋದು ಕೇವಲ ಐಹಿಕ ಶರೀರ ಮತ್ತು ಐಹಿಕ ಪ್ರಕೃತಿ, ಇದರ ಜ್ಞಾನ ಅಷ್ಟೇ ಇದೆ. ಯಾರು ಈ ಜ್ಞಾನವನ್ನು ಪಡೆದುಕೊಂಡಿರೋದಿಲ್ವೋ ಅವರಿಗೆ ಹೊರಗಡೆ ಎಲ್ಲ ಏನು ಹೇಳ್ಕೊಡೋದು, ಕೇವಲ ಶರೀರದ ಬಗ್ಗೆ ಮತ್ತು ಈ ಪ್ರಕೃತಿಯ ಬಗ್ಗೆ, ಪ್ರಕೃತಿಯಲ್ಲಿ ಆಗುವಂಥ ಬೇರೆ ಬೇರೆ ಬದಲಾವಣೆಗಳು, ಸೊ ಅದನ್ನು ನಾವು ಹೇಗೆ ನಮ್ಮ ಉಪಯೋಗಕ್ಕೆ ನಾವು ಬಳಸ್ಕೊಳ್ಬೋದು, ಅದರ ಜ್ಞಾನ ಅಷ್ಟೇ ಇರುತ್ತೆ. ಸೊ ಅಂಥ ವ್ಯಕ್ತಿ ಸಡನ್ ಆಗಿ ಸಾವನ್ ಬಂದ್ಬಿಟ್ರೆ ಅವನು ಶೇಕ್ ಆಗ್ಬಿಡ್ತಾರೆ, ಏನಿದು ಒಂದೇ ಸಲ ಎಲ್ಲ ಕಳೆದು ಹೋಗ್ಬಿಡ್ತು ಅಂಥೇಳಿ. ಆದರೆ ಯಾವ ವ್ಯಕ್ತಿಗೆ ಆತ್ಮದ ಜ್ಞಾನ, ಪರಮಾತ್ಮನ ಜ್ಞಾನ, ಭೌತಿಕ ಪ್ರಕೃತಿ ಅಂದ್ರೇನು, ಆಧ್ಯಾತ್ಮಿಕ ಪ್ರಕೃತಿ ಅಂದ್ರೇನು, ಇದೆಲ್ಲದರ ಜ್ಞಾನ ಇರುತ್ತೆ, ಅಂತ ವ್ಯಕ್ತಿ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಅವನು ಶೇಕ್ ಆಗುವುದಿಲ್ಲ. ಸೊ ಅಂತಹ ವ್ಯಕ್ತಿಯನ್ನು ಧೀರ ಅಂತೇಳಿ ಹೇಳ್ತಾರೆ. ಸೊ ನಾವೆಲ್ಲ ಧೀರ ಆಗ್ಬೇಕಂತಂದ್ರೆ ನಮಗೆ ಈ ಆಧ್ಯಾತ್ಮಿಕ ಜ್ಞಾನ ಇರಲೇಬೇಕು. ಆಧ್ಯಾತ್ಮಿಕ ಜ್ಞಾನ ಇಲ್ಲದೆ ಇರುವಂತ ವ್ಯಕ್ತಿ, ಯಾಕಂದ್ರೆ ಇದು ಈ ಭೌತಿಕ ಸಂಸಾರವನ್ನ ಕೃಷ್ಣ ಭಗವದ್ಗೀತೆಯಲ್ಲಿ ದುಃಖಾಲಯಂ ಅಶಾಶ್ವತಂ ಅಂತೇಳಿ ಹೇಳಿದ್ದಾರೆ. ಅಶಾಶ್ವತ. ಈಗ ನಾವೆಲ್ಲ ನೋಡ್ತೇವೆ ನಮ್ಮ ಕಣ್ಮುಂದೆ, ಎಷ್ಟೋ ಜನ ಹುಡ್ತಾರೆ, ಎಷ್ಟೋ ಜನ ಸಾಯ್ತಾ ಇರ್ತಾರೆ. ಅಂದ್ರೆ ಯಾರು ಇಲ್ಲಿ ಶಾಶ್ವತರಾಗಿಲ್ಲ. ನಮಗಿರುವಂತಹ ಎಷ್ಟೋ ಒಂದು ಒಳ್ಳೆಯ ಶರೀರ ಇದ್ರೆ ಅದು ಶಾಶ್ವತವಾಗಿರಲ್ಲ, ಒಂದು ಆರೋಗ್ಯ ಇದ್ರೆ ಅದು ಶಾಶ್ವತ ಆಗಿರಲ್ಲ, ಶಾಂತಿ ಇದ್ರೆ ಅದು ಶಾಶ್ವತವಾಗಿರೋದಿಲ್ಲ. ಸೊ ಇದು ಕಾನ್ಸ್ಟಂಟ್ ಆಗಿ ಬದಲಾವಣೆ ಆಗ್ತಾನೆ ಇರುತ್ತೆ, ನಿರಂತರವಾಗಿ ಇಲ್ಲಿ ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಸೊ ಈ ಭೌತಿಕ ಸಂಸಾರ ಏನಿದೆ ಅದನ್ನು ಅಶಾಶ್ವತ ಅಂತೇಳಿ ಕೃಷ್ಣ ಹೇಳಿರೋದು. ಮತ್ತೆ ಇದು ದುಃಖಮಯವಾಗಿದೆ. ಇಲ್ಲಿ ನಾವು ನೋಡ್ತೇವೆ ಎಷ್ಟೋ ಜನ್ಮ, ಮೃತ್ಯು, ಜರಾ, ವ್ಯಾಧಿ ಇದು ಮುಖ್ಯವಾದ ದುಃಖಗಳಂತೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು. ಸಾವು ಬರೋದು, ವೃದ್ಧಾಪ್ಯ ಆಗೋದು, ಮತ್ತೆ ರೋಗಗಳು ಬರೋದು, ಮತ್ತೆ 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 ಜನ್ಮವನ್ನು ಪಡೆದುಕೊಳ್ಳೋದು. ಸೊ ಇದು ನಿಜವಾದ ದುಃಖಗಳು ಅಂತೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋರು. ಸೊ ಯಾವ ವ್ಯಕ್ತಿಗೆ ಇದು ಆಧ್ಯಾತ್ಮಿಕ ಜ್ಞಾನ, ಆತ್ಮದ ಜ್ಞಾನ, ಭಗವಂತನ ಜ್ಞಾನ, ಮತ್ತೆ ಆಧ್ಯಾತ್ಮಿಕ ಪ್ರಕೃತಿಯ ಜ್ಞಾನ, ಆಧ್ಯಾತ್ಮಿಕ ಲೋಕಗಳ ಜ್ಞಾನ ಇದು ಯಾರು ಇರೋದಿಲ್ಲೋ ಅಂತ ವ್ಯಕ್ತಿ ತುಂಬಾ ವಿಚಲಿತನಾಗ್ಬಿಡ್ತಾನೆ. ಯಾಕಂದ್ರೆ ಇದು ವಾತಾವರಣನೇ ಆ ಥರ ಇದೆ. ಇಲ್ಲಿ ಯಾವಾಗಲೂ ಒಂದಾದ್ಮೇಲೆ ಒಂದು ದುಃಖಗಳು ಬರ್ತಾನೆ ಇರುತ್ತೆ, ಮತ್ತು ಇಲ್ಲಿರುವಂತಹ ಯಾವುದೇ ವಸ್ತು, ಯಾವುದೇ ವ್ಯಕ್ತಿ ಆಗಲಿ ಅವನು ಶಾಶ್ವತವಾಗಿ ಇಲ್ಲಿರ್ಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದಾಗಿ ನಾವೆಲ್ಲ ಧೀರರಾಗ್ಬೇಕಂತಂದ್ರೆ ಈ ಭಗವದ್ಗೀತೆಯನ್ನು ಜ್ಞಾನವನ್ನು ಪಡೆದುಕೊಂಡ್ರೆ ಈ ಪ್ರಕೃತಿ ಕೊಡುವಂತ ಇದೇನು ಚಾಲೆಂಜಸ್ ಇದೆ, ಇಂಥ ಏನು ವಿಪರೀತ ಪರಿಸ್ಥಿತಿಗಳಿದೆ, ಅಂತ ಪರಿಸ್ಥಿತಿಗಳಲ್ಲೂ ಕೂಡ ಒಬ್ಬ ವ್ಯಕ್ತಿ ಧೀರನಾಗಿ ಉಳಿತಾನೆ, ಅವನ ಮನಸ್ಸು ಆಗುವುದಿಲ್ಲ. ಆತ್ಮದ ಏಕತ್ವದ ಮಾಯಾವಾದಿ ಸಿದ್ಧಾಂತವನ್ನು ಒಪ್ಪಲು ಸಾಧ್ಯವಿಲ್ಲ, ಏಕೆಂದರೆ ಆತ್ಮವನ್ನು ಭಿನ್ನಾಂಶಗಳನ್ನಾಗಿ ಕತ್ತರಿಸಲು ಸಾಧ್ಯವಿಲ್ಲ.
ಹೀಗೆ ಜೀವಗಳಾಗಿ ಕತ್ತರಿಸುವುದೆಂದರೆ ಪರಮಶಕ್ತಿಯನ್ನು ಕತ್ತರಿಸಲು ಸಾಧ್ಯ, ಅದು ಬದಲಾಗಬಹುದು ಎಂದು ಹೇಳಿದಂತಾಯಿತು. ಸೊ ಇಲ್ಲಿ ಮತ್ತೆ ಪ್ರಭುಪಾದರು ಈ ಮಾಯಾವಾದದ ಬಗ್ಗೆ ಅದನ್ನು ಹೇಳ್ತಾ ಇದ್ದಾರೆ. ಇದು ಒಂದು ದಾರ್ಶನಿಕ ವಿಚಾರ. ಮತ್ತೆ ಸೊ ಇವತ್ತು ಆಲ್ರೆಡಿ ಟೈಮ್ ಆಗಿದೆ. ಇದನ್ನು ನಾವು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ನಾವು ಇಲ್ಲಿಂದ ಕಂಟಿನ್ಯೂ ಮಾಡುವ. ನಾವೀಗ ಶ್ಲೋಕ ನಂಬರ್ 13 ಅದರದ್ದು ಅನುವಾದ ಏನಾಗಿದೆ, ಭಾವಾರ್ಥ ಅರ್ಧ ಆಗಿದೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ತಿಳ್ಕೊಂಡಿದ್ದೇವೆ ಅಂತಂತಂದ್ರೆ, ಆತ್ಮವು ಯಾವಾಗಲೂ ಶಾಶ್ವತ, ಮತ್ತೆ ಎಲ್ಲ ಆತ್ಮರು ಕೂಡ ಶಾಶ್ವತ. ಹೇಗೆ ಭಗವಂತನು ಶಾಶ್ವತನಾಗಿದ್ದಾನೆ, ಆಮೇಲೆ ಎಲ್ಲ ಆತ್ಮಗಳು ಕೂಡ ಭಗವಂತನ ಅಂಶವಾಗಿರೋದ್ರಿಂದ ಆ ಆತ್ಮಗಳು ಕೂಡ ಶಾಶ್ವತವಾಗಿದೆ. ಸೊ ಪ್ರಭುಪಾದರು ಉದಾಹರಣೆ ಕೊಟ್ಟಿರೋದು ಒಂದು ಚಿನ್ನದ ಗಣಿ ಆಗಿರ್ಬೋದು, ಅಥವಾ ಆ ಚಿನ್ನದ ಗಣಿಯಿಂದ ಮಾಡಿರುವಂತ ಒಂದು ಚಿಕ್ಕ ಯಾವುದೋ ಒಂದು ಚಿನ್ನದ ಒಂದು ಆಭರಣ ಆಗಿರ್ಬೋದು. ಸೊ ಎರಡೂ ಕೂಡ ಚಿನ್ನನೆ. ಆ ಗಣಿಯಲ್ಲಿ ಏನು ಚಿನ್ನದ ಗುಣ ಇದೆ, ಅದೇ ಗುಣಗಳು ಆ ಚಿಕ್ಕ ಒಂದು ಆಭರಣದಲ್ಲೂ ಇರುತ್ತೆ. ಅಥವಾ ಸಮುದ್ರದಲ್ಲಿ ಎಷ್ಟೋ ನೀರಿದೆ, ಸೊ ಅದೆಲ್ಲ ನೀರು ಉಪ್ಪಾಗಿರುತ್ತೆ. ಅದೇ ನೀವು ಒಂದು ಡ್ರಾಪ್ ತಗೊಂಡ್ಕೊಂಡ್ರೆ, ಒಂದು ಹನಿ ನೀರು ತಗೊಂಡ್ರು ಕೂಡ ಆ ಹನಿ ನೀರು ಕೂಡ ಅದು ಉಪ್ಪಾಗಿನೇ ಇರುತ್ತೆ. ಸೊ ಭಗವಂತ ಮತ್ತು ಜೀವಾತ್ಮದಲ್ಲಿ ಗುಣಗಳಲ್ಲಿ ಸಾಮಾನ್ಯತೆ ಇದೆ. ಭಗವಂತನಲ್ಲಿರುವ ಗುಣ ಮತ್ತೆ ಒಂದು ಜೀವಾತ್ಮದಲ್ಲಿ ಇರುವ ಗುಣ ಏನು ಸೇಮ್ ಆಗಿದೆ. ಆದ್ರೆ ಅವರ ಏನು ಕೆಪಾಸಿಟಿ ಇದೆ ಅದು ಡಿಫರೆಂಟ್ ಆಗಿದೆ. ಸೊ ಸಮುದ್ರದಲ್ಲಿ ಇರೋ ನೀರು ನಮ್ಗೆ ಮೆಜರ್ ಮಾಡ್ಲಿಕ್ಕೂ ಆಗಲ್ಲ, ಅಷ್ಟು ವಿಶಾಲವಾಗಿದೆ. ಅದು ಭಗವಂತನಿಗೆ ಸಮಾನ. ಒಂದು ಹನಿ ತಗೊಂಡ್ರೆ ಅದು ಒಂದು ಜೀವಕ್ಕೆ ಸಮಾನ. ಆದರೆ ಕ್ವಾಲಿಟೀಸ್ ನೋಡಿದ್ರೆ, ಗುಣಗಳು ನೋಡಿದ್ರೆ ಅದು ಎರಡರಲ್ಲೂ ಒಂದೇ ಗುಣ ಇರುತ್ತೆ. ಅದು ನೀರು ಉಪ್ಪಾಗಿರುತ್ತೆ, ಆಮೇಲೆ ಒಂದು ಹನಿ ಕೂಡ ಉಪ್ಪಾಗಿರುತ್ತೆ. ಅದೇ ತರ ಭಗವಂತನು, ಅವನಿಗೆ ಸಾವಿಲ್ಲ, ಅದೇ ತರ ಜೀವಿಗೂ ಕೂಡ ಸಾವಿಲ್ಲ. ಸೊ ಇದನ್ನ ನಾವು ತಿಳ್ಕೋಬೇಕು. ಸೊ ಆಮೇಲೆ ಯಾವತ್ತು ಭಗವಂತನಿಗೆ ಹೇಗೆ ಒಂದು ವ್ಯಕ್ತಿತ್ವ ಇದೆ, ಜೀವಾತ್ಮಕ್ಕೂ ಕೂಡ ಒಂದು ವ್ಯಕ್ತಿತ್ವ ಇದೆ. ಯಾವುದೇ ಸ್ಥಿತಿಯಲ್ಲೂ ಕೂಡ ಆ ಜೀವಾತ್ಮ ಏನಿದೆ ಭಗವಂತನಲ್ಲಿ ಲೀನವಾಗುವಂತ ಪರಿಸ್ಥಿತಿನೇ ಇಲ್ಲ. ಹಾಗೆ ಆದ್ರೂ ಕೂಡ ಮತ್ತೆ ಅದು ಅಲ್ಲಿಂದ ಹೊರಗೆ ಬರುತ್ತೆ. ಯಾಕಂದ್ರೆ ಅದಕ್ಕೊಂದು ವ್ಯಕ್ತಿತ್ವ ಇರೋದ್ರಿಂದ ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗಲಿ ಅಥವಾ ಭಗವಂತನ ಶರೀರದಲ್ಲಿ ಲೀನವಾದ್ರೂ ಕೂಡ ಆತ್ಮ ಮತ್ತೆ ಆ ಸ್ಥಾನದಲ್ಲಿ ಇರ್ಲಿಕ್ಕಾಗದೆ ಮತ್ತೆ ಒಂದು ಭೌತಿಕ ಶರೀರ ಪಡೆದುಕೊಂಡು ಈ ಭೌತಿಕ ಸಂಸಾರದಲ್ಲಿ ಬರುತ್ತೆ. ಎಲ್ಲಿವರೆಗೂ ಅದು ಒಂದು ಸಪರೇಟ್ ವ್ಯಕ್ತಿಯಾಗಿ ಭಗವಂತನ ಸೇವೆಯಲ್ಲಿ ತೊಡೆದುಕೊಳ್ಳುವುದಿಲ್ವೋ ಆಧ್ಯಾತ್ಮಿಕ ಲೋಕದಲ್ಲಿ, ಅಲ್ಲಿಯವರೆಗೆ ಆತ್ಮಕ್ಕೆ ಶಾಶ್ವತವಾದಂತ ಸ್ಥಾನವೇ ಇಲ್ಲ. ಒಂದಾದ್ಮೇಲೆ ಒಂದು ಚೇಂಜ್ ಮಾಡ್ತಾನೆ ಇರುತ್ತೆ. ಸೊ ಮಾಯಾವಾದ ಅಂತ ಹೇಳಿ ಏನು ಸಿದ್ಧಾಂತ ಇದೆ, ಅದು ಒಂದು ತಪ್ಪು ಸಿದ್ಧಾಂತ. ಅದರ ಪ್ರಕಾರ ಎಲ್ಲ ಆತ್ಮಗಳು ಹೋಗಿ ಸೇರಿ ಒಂದೇ ಒಂದು ಬೆಳಕಿನ ತರ ಆಗುತ್ತೆ ಅಂತೇಳಿ ಅದು ಹೇಳುತ್ತೆ. ಬಟ್ ಅದು ನಿಜವಾದ ಸಿದ್ಧಾಂತ ಅಲ್ಲ. ಸೊ ಇಲ್ಲಿಗೆ ನಮ್ಮ ಕ್ಲಾಸನ್ನು ನಾವು ಇವತ್ತು ಸ್ಟಾಪ್ ಮಾಡುವ. ಏನಾದರೂ ಪ್ರಶ್ನೆಗಳಿದ್ರೆ ನಾವು ಪ್ರಶ್ನೋತ್ತರಗಳನ್ನು ಈಗ ಡಿಸ್ಕಸ್ ಮಾಡೋಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಆತ್ಮ ಬಹಳ ಸೂಕ್ಷ್ಮ ಅಂತ ಹೇಳ್ತಾರೆ, ಬಹಳ ಅದು ಕಣ್ಣಿಗೆ ಅಷ್ಟು ಇದು ಕಾಣ್ತದೆ. ಅದ್ರ ಬಗ್ಗೆ ತಿಳ್ಕೋಬೇಕಿತ್ತು. ಇದು ಶಾಸ್ತ್ರಗಳಲ್ಲಿ ಹೇಳಿರೋದು ಕೇಶಾಗ್ರ ಶತಭಾಗಸ್ಯ ಶತಧಾ ಕಲ್ಪಿತಸ್ಯ ಅಂತೇಳಿ ಆತ್ಮದ ಒಂದು ಏನು ಡೈಮೆನ್ಷನ್ ಇದೆ ಅದ್ರ ಬಗ್ಗೆ ಹೇಳಲಾಗಿದೆ. ಅಂದ್ರೆ ಆತ್ಮ ಎಷ್ಟು ಅದರದ್ದು ಸೈಜ್ ಇದೆ ಅಂತ ಹೇಳಿ ಅದನ್ನ ಚಿತ್ ಕಣ ಅಂತ ಹೇಳಿ ಕೂಡ ಹೇಳಲಾಗಿದೆ. ಅಂದ್ರೆ ಚಿತ್ ಕಣ ಅಂತಂದ್ರೆ ಚೇತನ ಇರುವಂತ ಕಣ ಅಂತ ಹೇಳಿ. ಕಣ ಅಂತಂದ್ರೆ ತುಂಬಾ ಸೂಕ್ಷ್ಮವಾಗಿರೋದು. ಆಮೇಲೆ ಅದ್ರದ್ದು ಒಂದು ಏನು ಗಾತ್ರ ಇದೆ ಅದನ್ನ ಬಾಲಾಗ್ರ ಶತಭಾಗಸ್ಯ ಅಥವಾ ಕೇಶಾಗ್ರ ಶತಭಾಗಸ್ಯ ಶತಧಾ ಕಲ್ಪಿತಸ್ಯ ಸರ್. ಅಂದ್ರೆ ನಮ್ ಕೂದಲಿನ ಏನ್ ತುದಿ ಇದೆ ಅಲ್ವಾ, ಅದನ್ನು 10,000 ಭಾಗ ಮಾಡಿದ್ರೆ ಅದರಲ್ಲಿ ಒಂದು ಭಾಗ ತೆಗೆದುಕೊಂಡ್ರೆ ಅದು ಆತ್ಮದ ಡೈಮೆನ್ಷನ್ ಅಂತೇಳಿ ಹೇಳ್ತಾರೆ. ಆದ್ರೆ ಆ ಆತ್ಮಕ್ಕೆ ಇಂದ್ರಿಯಗಳಿದೆ. ಹೇಗೆ ಕಣ್ಣು, ಕಿವಿ, ನಾಲಿಗೆ ಎಲ್ಲ ಇರೋದಲ್ವಾ, ಅದೆಲ್ಲ ಇಂದ್ರಿಯ ಏನು ಕೆಪಾಸಿಟಿ ಇರೋದು ಅದು ಆತ್ಮಕ್ಕಿದೆ. ಸೊ ಅದು ಭೌತಿಕ ಪ್ರಕೃತಿಯ ಸಂಪರ್ಕದಲ್ಲಿ ಬಂದಾಗ ಆ ಆತ್ಮದ ಏನು ಹೇಗೆ ಇದು ಶರೀರವನ್ನು ಪಡ್ಕೊಳುತ್ತಲ್ವಾ, ಅದು ಒಂದು ಆನೆ ಶರೀರ ಕೂಡ ಪಡ್ಕೋಬಹುದು ಅಥವಾ ಒಂದು ಮನುಷ್ಯನ ಶರೀರ, ಇರುವೆ ಶರೀರ. ಸೊ ಹೇಗೆ ಅದು ಭೌತಿಕ ಪ್ರಕೃತಿಯ ಸಂಪರ್ಕದಲ್ಲಿ ಬರುತ್ತೆ, ಅದರ ಇಂದ್ರಿಯಗಳ ವಿಕಾಸವಾಗುತ್ತೆ ಅದು ಭೌತಿಕ ಸಂಸಾರದಲ್ಲಿದ್ದಾಗ. ಅದೇ ತರ ಆಧ್ಯಾತ್ಮಿಕ ಪ್ರಕೃತಿಯಲ್ಲಿ ಅಲ್ಲಿ ಕೂಡ ಅದಕ್ಕೆ ಆದಂತ ಒಂದು ಆಧ್ಯಾತ್ಮಿಕ ದೇಹದ ವಿಕಾಸವಾಗುತ್ತೆ ಅದು ಆಧ್ಯಾತ್ಮಿಕ ಪ್ರಕೃತಿಯಲ್ಲಿ ಇದ್ದಾಗ. ಸೊ ಅದು ಚಿತ್ಕಣ ಒಂದು ಕಣದ ತರ ಇದ್ರೂ ಕೂಡ ಅದಕ್ಕೆ ಒಂದು ಭೌತಿಕ ಅಥವಾ ಆಧ್ಯಾತ್ಮಿಕ ದೇಹ ಅದಕ್ಕೆ ಸಿಗುತ್ತೆ.
ಆಧ್ಯಾತ್ಮಿಕ ಲೋಕದಲ್ಲಿ ಆಧ್ಯಾತ್ಮಿಕ ದೇಹ ಸಿಗುತ್ತೆ, ಭೌತಿಕ ಲೋಕದಲ್ಲಿ ಭೌತಿಕ ದೇಹ ಸಿಗುತ್ತೆ. ಇದೆರಡೂ ಕಡೆ ಇಲ್ಲದೆ ಇದ್ರೆ ಅದು ಆ ಬ್ರಹ್ಮ ಜ್ಯೋತಿಯಲ್ಲಿ ಇರುತ್ತೆ, ಅಥವಾ ಭಗವಂತನ ಶರೀರದಲ್ಲಿ ಕೂಡ ಅದು ಲೀನವಾಗಬಹುದು. ಆದ್ರೆ ಈ ಭಗವಂತನ ಶರೀರದಲ್ಲಿ ಲೀನವಾಗುವಂತ ಸ್ಥಿತಿ ಮತ್ತೆ ಈ ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗುವಂತ ಸ್ಥಿತಿ ಏನಿದೆ ಅದು ಶಾಶ್ವತವಾದ ಸ್ಥಿತಿ ಅಲ್ಲ. ಅಲ್ಲಿಂದ ಮತ್ತೆ ಪತನಗೊಳ್ಳುತ್ತೆ ಅದು. ಮತ್ತೆ ಇದರದು ಭೌತಿಕ ಲೋಕಕ್ಕೆ ಬರಬೇಕು, ಮತ್ತೆ ಇಲ್ಲಿ ಕರ್ಮದ ಮಾಡಿ ಮಾಡಿ ಮತ್ತೆ ಬೇರೆ ಬೇರೆ ಶರೀರ ಪಡಿತಾ ಹೋಗ್ಬೇಕು. ಒಂದು ಸಮಯದಲ್ಲಿ ಅದಕ್ಕೆ ಶುದ್ಧ ಭಕ್ತರ ಪರಿಚಯವಾದ್ರೆ ಆವಾಗ ಅವರ ಮುಖಾಂತರ ಜ್ಞಾನ ಪಡೆದು ಭಕ್ತಿಯನ್ನು ಮಾಡಿ ಅದು ಭಗವಂತನ ಧಾಮಕ್ಕೆ ಯಾವಾಗ ಹೋಗುತ್ತೆ, ಅಲ್ಲಿಯವರೆಗೆ ಆತ್ಮಕ್ಕೆ ಶಾಶ್ವತವಾದಂತ ಸ್ಥಾನ ಇಲ್ಲ. ಅದು ಅಲ್ಲಿ 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 ಅದು ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾನೆ ಇರುತ್ತೆ. ಕೆಲವೊಂದ್ಸಲ ಭೂಲೋಕ, ಕೆಲವೊಂದ್ಸಲ ಸ್ವರ್ಗಲೋಕ, ಕೆಲವೊಂದ್ಸಲ ಪಾತಾಳ ಲೋಕ, ಕೆಲವೊಂದ್ಸಲ ಪ್ರಾಣಿಗಳ ಶರೀರ, ಕೆಲವೊಂದ್ಸಲ ಪಕ್ಷಿಗಳ ಶರೀರ, ಕೆಲವೊಂದ್ಸಲ ಮನುಷ್ಯರ ಶರೀರ, ಕೆಲವೊಮ್ಮೆ ದೇವತೆಗಳ ಶರೀರ. ಸೊ ಕರ್ಮದ ಮುಖಾಂತರ ಬ್ರಹ್ಮಾಂಡವನ್ನು ಭ್ರಮಣ ಮಾಡ್ತಾನೆ ಇರುತ್ತೆ. ಕೇವಲ ಮನುಷ್ಯ ಶರೀರ ಸಿಕ್ಕಾಗ ಮಾತ್ರ ಅದು ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ಭಗವಂತನ ಹತ್ರ ವಾಪಸ್ ಹೋಗ್ಬೋದು. ಸೊ ಅಲ್ಲಿ ಹೋದ್ರೆ ಅದಕ್ಕೆ ಒಂದು ಆಧ್ಯಾತ್ಮಿಕ ಶರೀರ ಅದು ಸಿಗುತ್ತೆ, ಅದಕ್ಕೆ ಆತ್ಮಕ್ಕೆ. ಸೊ ಆತ್ಮ ಏನಿದೆ ಅದು ಸ್ಮಾಲ್ ಏನು ಪಾರ್ಟಿಕಲ್ ಕಣ ಏನಿದೆ ಅದು ಹೃದಯದಲ್ಲಿರುತ್ತೆ, ಅದ್ರ ಜೊತೆ ಪರಮಾತ್ಮ ಇರ್ತಾನೆ. ಅದನ್ನು ಯೋಗದ ಮುಖಾಂತರ ಕೂಡ ಸಾಕ್ಷಾತ್ಕಾರ ಮಾಡ್ಕೋಬಹುದು, ಆಮೇಲೆ ಜ್ಞಾನ ಯೋಗದ ಮುಖಾಂತರ ಕೂಡ ಸಾಕ್ಷಾತ್ಕಾರ ಮಾಡ್ಕೋಬಹುದು, ಮತ್ತೆ ಭಕ್ತಿಯೋಗದ ಮುಖಾಂತರ ಕೂಡ ಅದನ್ನು ಸಾಕ್ಷಾತ್ಕಾರ ಮಾಡ್ಕೋಬಹುದು. ಈ ಮೂರರಲ್ಲೂ ಕೂಡ ಭಕ್ತಿಯೋಗ ತುಂಬಾ ಸುಲಭವಾಗಿದ್ದು ಮತ್ತೆ ತುಂಬಾ ಫಾಸ್ಟ್ ಆಗಿ ನಮಗೆ ರಿಸಲ್ಟ್ ಸಿಗುತ್ತೆ, ಮತ್ತು ಒಂದೇ ಜೀವನದಲ್ಲಿ ನಾವು ಭಗವಂತನ ಹತ್ರ ಹೋಗ್ಬೋದು. ಜ್ಞಾನ ಮತ್ತು ಅಷ್ಟಾಂಗ ಯೋಗ ಏನಿದೆ ಅದರಿಂದ ನಮಗೆ ಬೇಗ ಸಕ್ಸಸ್ ಸಿಗಲ್ಲ. ಅದು ಮಾಡಿದ್ರು ಕೂಡ ಅಲ್ಲಿ ಭಕ್ತಿಯ ಟಚ್ ಇದ್ರಷ್ಟೇ ಸಕ್ಸಸ್ ಸಿಗುತ್ತೆ. ಸೊ ಅಲ್ಟಿಮೇಟ್ಲಿ ಭಕ್ತಿಯೋಗನೇ ತುಂಬಾ ಸುಲಭವಾಗಿದ್ದು ಮತ್ತು ಇಫೆಕ್ಟಿವ್ ಆಗಿರೋದು ಮತ್ತೆ ಫಾಸ್ಟ್ ಆಗಿರೋದು. ಅದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದು ಅದೇ. ಅಲ್ಟಿಮೇಟ್ಲಿ ಭಕ್ತಿಯ ಮುಖಾಂತರನೇ ನಾವು ಭಗವಂತನನ್ನ ಅರ್ಥ ಮಾಡ್ಕೋಬಹುದು. ಭಕ್ತ್ಯಾ ಮಾಂ ಅಭಿಜಾನಾತಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಈಗ ದೇಹ ತ್ಯಾಗ ಮಾಡಿದ್ಮೇಲೆ ಆ ಅಂಗಾಂಗಗಳಿದೆಯಲ್ಲ ನಮ್ದು ಕಣ್ಣು ಅಥವಾ ಇತರ ಭಾಗಗಳನ್ನ ಬೇರೆಯವ್ರಿಗೆ ಇನ್ನೊಬ್ಬರಿಗೆ ದಾನ ಮಾಡೋದಿಕ್ಕೆ ಶಾಸ್ತ್ರದಲ್ಲಿ ಏನಾದ್ರು ಉಲ್ಲೇಖ ಇದೆಯಾ ಪ್ರಭು? ಇಲ್ಲ, ಶಾಸ್ತ್ರಗಳಲ್ಲಿ ಏನು ನನ್ಗೆ ಗೊತ್ತಿರೋ ಪ್ರಕಾರ ಅಂತೂ ನಾನು ಎಲ್ಲೂ ಅಂತ ನೋಡ್ಲಿಲ್ಲ ನಮ್ಮ ಶರೀರದ ಅಂಗಗಳನ್ನು ದಾನ ಮಾಡಿರೋದು. ಒಂದು ಉದಾಹರಣೆ ಬರುತ್ತೆ ಇದರಲ್ಲಿ, ಯಾವ್ದಿದು ಬ್ರಹ್ಮ ಇದು ಇಂದ್ರನಿಗೆ ಒಬ್ಬ ಋಷಿದು ಬೆನ್ನೆಲುಬು ಬೇಕಾಗಿರುತ್ತೆ, ಅದನ್ನ ವಜ್ರಾಯುಧ ಅಂತ ಹೇಳ್ತಲ್ವಾ. ಇಂದ್ರನ ಹತ್ರ ವಜ್ರಾಯುಧ ಇದೆ ಅಲ್ವಾ. ಒಬ್ಬ ರಾಕ್ಷಸನಿಗೆ ಕೊಲ್ಲಿಕ್ಕೆ ಆ ಋಷಿಯ ಎಲುಬುಗಳಿಂದ, ಆ ಬೆನ್ನೆಲುಬಿರುತ್ತಲ್ವಾ, ಅದರಿಂದ ನೀನು ಒಂದು ಖಡ್ಗವನ್ನು ಮಾಡ್ಕೊಂಡ್ರೆ ಅದರಿಂದ ನೀನು ಒಬ್ಬ ರಾಕ್ಷಸನನ್ನು ಕೊಲ್ಲಬಹುದು ಅಂತ ಹೇಳಿ ಇಂದ್ರನಿಗೆ ಒಂದು ಇದು ಬರುತ್ತೆ. ಅದು ಒಂದು ಉದಾಹರಣೆ ಬಿಟ್ರೆ ಅದೊಂದು ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್. ಅಲ್ಲಿ ಹೋಗಿ ಆ ಜೀವಂತ ವ್ಯಕ್ತಿಗೆ ಕೇಳ್ತಾನೆ, ಸತ್ ಮೇಲಲ್ಲ, ಅವನು ಇನ್ನೂ ಬದುಕಿರ್ತಾನೆ. ಸೊ ಅದೇ ಟೈಮಿಗೆ ಹೋಗಿ ಇಂದ್ರ ಹೋಗಿ ನನಗೆ ನಿನ್ನ ಬೆನ್ನೆಲುಬು ಬೇಕಂತ ಹೇಳಿ ಕೇಳ್ತಾನೆ. ಸೊ ಆ ಎಲ್ಲಾ ಋಷಿಗಳೆಲ್ಲ ಅವರೆಲ್ಲ ಇಲ್ಲಿ ನಾವೇನು ಇಲ್ಲಿ ಓದ್ತಾ ಇದ್ದೇವೆ ನಮಗೆಲ್ಲ ಥಿಯರಿ ಇದು. ಅಂದ್ರೆ ನಾನು ಶರೀರ ಅಲ್ಲ ದೇಹ, ಇದು ದೇಹ ಅಲ್ಲ ಶರೀರ. ಅವರು ಅಷ್ಟು ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದಿರ್ತಾರೆ. ಈ ತರ ಬಂದು ಕೇಳಿದಾಗ ಇಮಿಡಿಯೇಟ್ಲಿ ಅವನು ತನ್ನ ಶರೀರ ತ್ಯಾಗ ಮಾಡಿ ತನ್ನ ಇದನ್ನು ಕೊಡ್ತಾನೆ ಅವನು. ಆದ್ರೆ ಇನ್ ಜನರಲ್ ಆಗಿ ಈ ತರ ಎಲ್ಲೂ ತುಂಬಾ ಉದಾಹರಣೆಗಳೇನು ಬರಲ್ಲ. ಅಂಗಗಳನ್ನು ದಾನ ಮಾಡಿರೋದು ಈ ತರ ಉದಾಹರಣೆಗಳೇನೇನು ಬರಲ್ಲ ಶಾಸ್ತ್ರಗಳಲ್ಲಿ. ಅದೊಂದು ಸ್ಪೆಷಲ್ ಸರ್ಕಮ್ಸ್ಟಾನ್ಸ್. ಈಗ ನಮ್ಮ ಅಂಗಾಂಗಗಳನ್ನು ಕೊಟ್ಮೇಲೆ ಈಗ ಅದನ್ನ ಯೂಸ್ ಮಾಡುವಂತವ್ರು ಅವರು ಮಾಡಂತ ಕರ್ಮಗಳು ಏನಿರ್ತದೆ ಆಮೇಲೆ ಶಾಸ್ತ್ರಗಳಲ್ಲಿ ಮಾಡಿದವ್ರದೇ ಆಗುತ್ತೆ. ಶಾಸ್ತ್ರಗಳಲ್ಲಿ ಏನ್ ಹೇಳೋದು, ನಾವು ದೇಹಕ್ಕೆ ಅಂತಿಮ ಸಂಸ್ಕಾರವನ್ನು ಮಾಡ್ಬೇಕು. ಈಗ ಅಂತಿಮ ಸಂಸ್ಕಾರ ಮಾಡ್ಬೇಕಂದ್ರೆ ಈ ತರ ಎಲ್ಲ ದೇಹವನ್ನು ನಾವು ಅಂಗಗಳನ್ನು ತೆಗೆದು ಅದು ಇದು ಮಾಡಿದ್ರೆ ಅದು ಅದ್ರದ್ದು ಅಂತಿಮ ಸಂಸ್ಕಾರವನ್ನು ನಾವು ಸರಿಯಾಗಿ ಮಾಡದಾಗಿರೋದಿಲ್ಲ. ಸೊ ಇದೆಲ್ಲ ಶಾಸ್ತ್ರಿಕಲ್ಲ, ಅದು ಈಗ ಮಾಡರ್ನ್ ಇದ್ರಲ್ಲಿ ಮಾಡಿರ್ತಾರೆ. ಅದನ್ನ ನಾವು ಅಷ್ಟು ಖಂಡನೆನೂ ಮಾಡ್ಲಿಕ್ಕೆ ಆಗಲ್ಲ. ಅಲ್ಟಿಮೇಟ್ಲಿ ಇದು ಮ್ಯಾಟರ್, ಅಲ್ಟಿಮೇಟ್ಲಿ ಇದು ಭೌತಿಕ ವಸ್ತು. ಈ ಟೇಬಲ್ ಇದ್ದಂಗಿದು ಶರೀರ. ಈಗ ಟೇಬಲಿಗೂ ಶರೀರಕ್ಕೂ ಏನ್ ಡಿಫ್ರೆನ್ಸ್ ಇಲ್ಲ. ಆತ್ಮ ಇರೋದ್ರಿಂದ ಈ ಶರೀರ ಈಗ ಆಕ್ಟ್ ಆಗ್ತಾ ಇದೆ. ಇದೆಲ್ಲ ನಾವು ಮಾತಾಡೋದು ಕೇಳೋದು ಇದೆಲ್ಲ ಆತ್ಮ ಇರೋದ್ರಿಂದ. ಆತ್ಮ ಹಿಂಗ್ ಹೊರಗೆ ಹೋಗ್ಬಿಟ್ರೆ ಇದು ಕುಸಿದೋಗ್ಬಿಡುತ್ತೆ ಶರೀರ. ಸೊ ಹಾಗೆ ಶರೀರ, ಯಾರು ಆಧ್ಯಾತ್ಮಿಕವಾದಿಗಳಿರ್ತಾರೆ ಅವರಿಗೆ ಶರೀರ ಹೋದ್ಮೇಲೆ ಆ ಶರೀರಕ್ಕೆ ಅಟ್ಯಾಚ್ಮೆಂಟೇ ಇರಲ್ಲ.
ಹಾ ಸೊ ಪ್ರಭು. ಭೌತಿಕವಾದಿಗಳಿಗೆ ಅವ್ರಿಗೆ ಶರೀರಕ್ಕೆ ತುಂಬಾ ಅಟ್ಯಾಚ್ಮೆಂಟ್ ಇರುತ್ತೆ. ಯಾಕಂದ್ರೆ ಅವರು ನಾನೇ ಹಾ ಶರೀರ ಪ್ರಭು. ಅಂತೇಳಿ ತಿಳ್ಕೊಂಡ್ ಬಿಟ್ಟಿರ್ತಾರೆ. ಸೊ ಹಾ ಪ್ರಭು. ಸಾವು ಬಂತಂತಂದ್ರೆ ತುಂಬಾ ಅವರಿಗೆ ಹೆದರಿಕೆ ಆಗುತ್ತೆ. ಮುಂದೇನಾಗುತ್ತೆ ನನಗೆ, ಎಲ್ಲಿ ಹೋಗ್ತೇನೆ ನಾನು. ಸೊ ಇಂಥ ಭಯ ತುಂಬಾ ಇವರಿಗೆ ಇದಾಗ್ತೆ. ಆದ್ರೆ ಇಲ್ಲಿ ಧೀರ ಅಂತೇಳಿ ಹೇಳಿದ್ರಲ್ಲ, ನಾವೀಗ ನೋಡಿದ್ರಲ್ಲ, ಧೀರಸ್ತತ್ರ ನಮುಹ್ಯತೆ ಅಂತೇಳಿ. ಸೊ ಧೀರರಾದವರು ಈ ಸಾವಿನಿಂದಾಗಲಿ ಅಥವಾ ದೇಹದಲ್ಲಿ ಆಗುವಂತ ಬೇರೆ ಬೇರೆ ಬದಲಾವಣೆಗಳಿಂದಾಗಲಿ ಅವರು ವಿಚಲಿತರಾಗೋದಿಲ್ಲ. ಯಾರು ಧೀರರಾಗಿರೋದಿಲ್ಲೋ, ಯಾರಿಗೆ ನಾನು ಶರೀರ ಅಲ್ಲ ಆತ್ಮ ಅಂತೇಳಿ ಗೊತ್ತಿರೋದಿಲ್ವೋ, ಶರೀರಕ್ಕೆ ಏನೇ ಆದ್ರೂ ಕೂಡ ಇಮಿಡಿಯೇಟ್ ಆಗಿ ಅವರು ತುಂಬಾ ಡಿಸ್ಟರ್ಬ್ ಆಗ್ಬಿಡ್ತಾರೆ. ಹಾ ಪ್ರಭು. ಅದೇ ಈಗ ನಾವು ಕೊಟ್ಟಂತ ಇದು ಅಂಗಗಳನ್ನ ಉಪಯೋಗಿಸ್ಕೊಂತಾರಲ್ಲ, ಅವ್ರು ಮಾಡಂತ ಕರ್ಮಗಳು ಆಗ್ಬೋದು ದಾನ ಅವ್ರ ಕರ್ಮ ಮಾಡಿದವ್ರಿಗೆ ಬರ್ಬೋದು. ಏನಾದ್ರು ಇದಾಗುತ್ತಾ Yes. ಪ್ರಭು? ಆಗೋ ಚಾನ್ಸಸ್ ಇದೆ. ಹಾ ಪ್ರಭು. ಓಕೆ ಪ್ರಭು. ಹರೇ ಕೃಷ್ಣ. ಓಕೆ. ಸೊ ಮತ್ತೆ ನಾವು ಮುಂದಿನ ಕ್ಲಾಸ್ ಅಲ್ಲಿ ನಾವು ಮೀಟ್ ಆಗಿ ಭಗವದ್ಗೀತೆ ನಮ್ಮ ಸ್ಟಡಿಯನ್ನು ನಾವು ಕಂಟಿನ್ಯೂ ಮಾಡುವ. ನೆಕ್ಸ್ಟ್ ಕ್ಲಾಸ್ ಯಾವಾಗಿದೆ ಅಂತೇಳಿ ಮತ್ತೆ